ಮಾಡ್ಬೋದು. ಸೊ ಅಥವಾ ಸಿಸ್ಟಮ್ ಏನು, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಏನಿದೆ ಅಂತಂದ್ರೆ ನಾವೆಲ್ಲ ಹೊಸ ಡಿಸ್ಟ್ರಿಬ್ಯೂಟರ್ಗಳು ಅಲ್ಲದೆ ಇರಬಹುದು, ಆದ್ರೂ ಕೂಡ ನಮ್ಗೆ ಪ್ರತಿನಿತ್ಯ ನಾವು ಹೊಸಬರಿಗೆ ಈ ಬಿಸ್ನೆಸ್ ಅನ್ನ ಮಾತಾಡ್ತಾ ಇರ್ತೀವಿ ನಾವು ಬಿಸ್ನೆಸ್ ಬಗ್ಗೆ. ಸೊ ಅಲ್ಲಿ ನೋಡಿದಾಗ ನಂಗೆ ಹೋಸ್ಟ್ ಕೊಟ್ಬಿಟ್ಟು ರಾಜೇಂದ್ರ ಭಟ್ಗೆ. ಸೊ ಹಾಗೆ ನೋಡಿದಾಗ ನಾವು ಹೊಸ ಡಿಸ್ಟ್ರಿಬ್ಯೂಟರ್ಗಳನ್ನ ಮಾಡಿದಾಗ ಅವರಿಗೆ ಹೇಗೆ ನಾವು ಈ ಬಿಸ್ನೆಸ್ ಬಗ್ಗೆ ತಿಳುವಳಿಕೆಯನ್ನ ಕೊಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದ್ರೆ ನಾವು ನಮ್ಮ ಟೀಮ್ ಅನ್ನ ಚಂದ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸೊ ಓಕೆನಾ. ಸೊ ಇದ್ರೊಳಗೆ ನಾವು ನೋಡ್ಬೇಕು ಅಂತಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಟ್ರೈನಿಂಗ್ ಏನ್ ಮಾಡ್ತಾ ಇದ್ದಾರೆ, ಅವರು ಒಂದು ಸಿಸ್ಟಮ್ ಅಲ್ಲಿ ಸ್ಟಡಿ ಮಾಡ್ತಾ ಇದಾರೆ ಅಲ್ವಾ. ಸೊ ಲ್ಯಾಪ್ಟಾಪ್ ಇಟ್ಕೊಂಡು ಸೊ ಒಳ್ಳೆಯ ರೀತಿಯಲ್ಲಿ DXN ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಅದನ್ನ ಜನರಿಗೆ ಹೇಳಲಿಕ್ಕೆ ಮಾಡ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ತಾ ಇರ್ಬೇಕು, ಹೇಗೆ ಇರ್ಬೇಕು. ಸೊ ಇಲ್ಲಿ ಏನಿರ್ತದೆ ಅಂತಂದ್ರೆ ಸೊ ಪ್ರತಿಯೊಬ್ಬರ ಒಂದು ವಿಚಾರ ನೋಡಿದಾಗ ಆಟಿಟ್ಯೂಡ್ ಇಂದ ಇರ್ತದೆ. ಆಟಿಟ್ಯೂಡ್ ಅಂತಂದ್ರೆ ಸೊ ಮನೋಭಾವ ಹೇಗಿರ್ಬೇಕು ನಮ್ದು. ಸೊ ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಮನೋಭಾವ ಇರ್ತದೆ. ಸೊ ಒಂದು ವಿದ್ಯಾರ್ಥಿಯಾಗಿ ಹೇಗೆ ಅವ್ರ ಮನೋಭಾವ ಇರ್ಬೇಕು, ಅವರು ಎಲ್ಲದೂ ನನಗೆ ಗೊತ್ತಿದೆ ಅಂತ ಮೊದಲೇ ಹೇಳ್ಕೊಂಡ್ರೆ, ಅಥವಾ ಪಾಠ ಮಾಡ್ತಾ ಇರುವಾಗ ಅವ್ರೇನಾದ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಹೋದ್ರೆ ಅವರು ನನಗೇನು ಟೀಚರ್ಸ್ ಪಾಠ ಮಾಡುವಾಗ ಕಂಪ್ಲೀಟ್ಲಿ ನಾನು ಅದರೊಳಗೆ ಇನ್ವಾಲ್ವ್ಮೆಂಟ್ ತಗೊಂಡು ಅವರು ಪಾಠವನ್ನ ಕೇಳಿದ್ರೆ ಅವರು ಒಂದು ಪರಿಣಿತಿಯನ್ನ ಪಡೆದು ಒಂದು ಒಳ್ಳೆಯ ಅಂಕವನ್ನ ತಗೊಂಡು ಸೊ ಮುಂದಿನ ಕ್ಲಾಸ್ಗಳಿಗೆ ತೇರ್ಗಡೆಯನ್ನು ಹೊಂದುತ್ತಾರೆ. ಅದೇ ರೀತಿಯಲ್ಲಿ ಒಬ್ಬ ಶಿಕ್ಷಕರು ಇರ್ಬೋದು, ಅವರು ಕೊಡುವಂತಹ ಟ್ರೈನಿಂಗ್ ಗಳಲ್ಲಿ ಅವರು ಅಟೆಂಡ್ ಮಾಡ್ಬೇಕಾಗ್ತದೆ. ಸೊ ಅವರು ಮ್ಯೂಟ್ ಮಾಡಲಿ, ಅಲ್ಲಿ ಮ್ಯೂಟ್ ಮಾಡಿ. ಓಕೆ. ಸೊ ನಾವು ಅದನ್ನ ನೋಡಿದ್ವಿ. ಸೊ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು ನಮ್ಗೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ನಾ ಹೇಳ್ದಂಗೆ ಆಟಿಟ್ಯೂಡ್ ಕರೆಕ್ಟ್ ಆಗಿರ್ಬೇಕು ನಮ್ಗೆ. ಸೊ ನಮ್ಮ ಆಟಿಟ್ಯೂಡ್ ಹೇಗಿರ್ತದೆ ಅದ್ರ ಮೇಲೆ ನಾವು ನಮ್ಮ ಬಿಸ್ನೆಸ್ ಅನ್ನ ಕಟ್ಬಹುದು. ಸೊ ಯಾವುದೇ ಒಂದಕ್ಕೆ ಕೂಡ ಎವ್ರಿಥಿಂಗ್ ಸ್ಟಾರ್ಟ್ ಹಿಯರ್. ಸೊ ಪ್ರತಿಯೊಂದು ಕೂಡ ಸೊ ನಮ್ಗೆ ಇಲ್ಲಿ ಸ್ಟಾರ್ಟ್ ಆಗೋದು ಆಟಿಟ್ಯೂಡ್ ಇಂದ, ಮನೋಭಾವ ಅಂತ ಹೇಳಿದ್ ನಾನು. ನೀವೇನಾದ್ರೂ ಒಂದು ಡಿಎಕ್ಷನ್ಗೆ ಒಂದು ಅಂತಹ ಸ್ಥಿತಿಯನ್ನ ತಲುಪಬೇಕು, ಸೊ ತಿಂಗಳಿಗೆ ಒಂದು ಒಳ್ಳೆ ರೀತಿಯ ಒಂದು 6 ಫಿಗರ್ ಇನ್ಕಮ್ಗೆ ರೀಚ್ ಆಗ್ಬೇಕು, ನಿಮ್ಮ ಟೀಮ್ ಅಲ್ಲಿ ಕೂಡ ಎಲ್ಲರೂ ಅದೇ ತರ ಒಂದು ಒಳ್ಳೆಯ ಹಂತದಲ್ಲಿ ತಲುಪಬೇಕು ಅಂತ ನೀವಿದ್ರೆ ಫಸ್ಟ್ ನೀವು ನಿಮ್ಮನ್ನ ಗೆಲ್ಬೇಕು ಅಂತ ಹೇಳ್ತಾರೆ. ಸೊ ಆರ್ಮಿ ಹಿ ಮಸ್ಟ್ ಕಂಕರ್ ಹಿಮ್ಸೆಲ್ಫ್ ಫಸ್ಟ್ ಅಂತ ಹೇಳ್ತಾರೆ. ಸೊ ನಮ್ಮನ್ನ ನಾವು ಗೆಲ್ಲೋದು ಅಂದ್ರೆ ಏನ್ ಅರ್ಥ ಇಲ್ಲಿ. ಸೊ ನಮ್ಮನ್ನ ನಾವು ಗೆಲ್ಲೋದು ಅಂತಂದ್ರೆ ನಾವು ಒಂದು ಪ್ರತಿ ತಿಂಗಳ ಒಂದು PV ಮಾಡೋದಿರ್ಬೋದು, ಅಥವಾ ನಮ್ಮ DXN ಸಿಸ್ಟಮ್ ಅನ್ನ ನಾವು ಅಳವಡಿಸ್ಕೊಳ್ಳೋದಿರ್ಬೋದು, ಬೆಳಗ್ಗೆ ಎದ್ದು ಬೇಗನೆ ಎದ್ದು ವಿಜುವಲೈಸ್ ಮಾಡೋದಿರ್ಬಹುದು, ಬುಕ್ಸ್ ಅನ್ನ ಓದುವಂತದಿರ್ಬಹುದು, ಅಥವಾ ಲಿಸ್ಟ್ ಮಾಡೋದಿರ್ಬಹುದು, ಪ್ಲಾನ್ ಕೊಡೋದಿರ್ಬಹುದು, ಜನರಿಗೆ ಹೋಮ್ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡೋದು. ಪ್ರತಿ ಒಂದನ್ನು ನಾವು ಅಪ್ ಟು ದ ಮಾರ್ಕ್ ಇದ್ದಾಗ ಏನಾಗ್ತದೆ, ಸೊ ನಿಮ್ಮನ್ನ ಜನ ಗಮನಿಸ್ತಾ ಇರ್ತಾರೆ. ಸೊ ನಾವು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಅಥವಾ PV ಅನ್ನ ಸರಿಯಾಗಿ ಮಾಡೋದಿಲ್ಲ, ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದೇ ಇಲ್ಲ, ಸಿಸ್ಟಮ್ ಅಲ್ಲಿ ಇಲ್ಲ, ಹೇಗೋ ನಾವು ಯಾವ್ದೋ ರೀತಿಯಲ್ಲಿ ಒಂದು ಡ್ರೆಸ್ ಹಾಕೊಂಡು ಮೀಟಿಂಗ್ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಅದನ್ನ ಫೇಲ್ಯೂರ್ ಮಾಡ್ತೀವಿ. ಈ ತರ ಆದಾಗ ಏನಾಗುತ್ತೆ, ನಾವು ಬೇರೆಯವರಿಗೆ ಹೇಳಲಿಕ್ಕೆ ಆಗೋದೇ ಇಲ್ಲ. ದಿಸ್ ಇಸ್ ದ ಬಿಸ್ನೆಸ್ ಆಫ್ ಮಂಕಿ ಸಿ ಮಂಕಿ ಡೂ ಅಂತ ಹೇಳ್ತಾರೆ, ಡುಪ್ಲಿಕೇಶನ್ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ. ಸೊ ನೀವೇನ್ ಮಾಡ್ತೀರಾ ಅದನ್ನೇ ಜನ ಮಾಡ್ತಾರೆ, ನೀವೇನ್ ಹೇಳ್ತಾರೆ ಅದನ್ನ ಜನ ಮಾಡಲ್ಲ. ಅದನ್ನ ಮಕ್ಕಳು ಕೂಡ ಹಾಗೇನೆ. ನೀವು ಟಿವಿ ನೋಡ್ಬೇಡ ಅಂತ ಹೇಳಿ, ನೀವು ಟಿವಿ ನೋಡಿದ್ರೆ ಮಗು ಏನ್ ಮಾಡ್ತದೆ, ಟಿವಿನೇ ನೋಡ್ತದೆ ಅಲ್ವಾ. ನೀವು ಫೋನ್ ತಗೊಂಡಿರ್ತೀರಾ, ಸೊ ಅಪ್ಪ ಇಲ್ಲ ಅಂತ ಹೇಳಪ್ಪ ಅಂತ ಹೇಳಿದ್ರೆ ಅದು ಏನ್ ಹೇಳುತ್ತೆ, ನಾನು ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ನಾವೇನ್ ಮಾಡ್ತೀವಿ ಅದನ್ನ ಹೇಳ್ಬೇಕು, ಏನ್ ಹೇಳ್ತೀವೋ ಅದನ್ನೇ ಮಾಡ್ಬೇಕಾಗತ್ತೆ. ಇದು ವರ್ಷನೂ ಕೂಡ ಹೌದು. ಹಾಗಾಗಿ ನಮ್ಮ ಮೇಲೆ ನಮ್ಗೆ ಕಂಟ್ರೋಲ್ ಇರ್ಬೇಕು, ನಾವು ಫಾಲೋ ದ ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕು. ಸೊ ಇಲ್ಲಿಂದ ಶುರುವಾಗ್ತದೆ. ನಮ್ಗೆ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಇರ್ಬೇಕು. ಸೊ ನೋಡಿ, ನಾನು ನೋಡಿದ ಹಾಗೆ ಇಲ್ಲಿ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಅಂತ ಬಂದಾಗ, ಸೊ ಎಷ್ಟು ಜನ ಇವತ್ತು DXN ಬಿಸ್ನೆಸ್ ಅಲ್ಲಿ
ಹಣ ಮಾಡ್ಬೇಕು ಅಂತ ಬರ್ತಾರೆ, ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಬರ್ತಾರೆ. ಕಲೀಲಿಕ್ಕೆ ರೆಡಿ ಇಲ್ಲ ಜನ, ಕಲೀಲಿಕ್ಕೆ ರೆಡಿ ಇಲ್ಲ, ಕಲಿಸ್ಲಿಕ್ಕೂ ರೆಡಿ ಇಲ್ಲ. ಕಲೀಲಿಕ್ಕೆ ರೆಡಿ ಇದ್ರೆ ಸೊ ರೆಗ್ಯುಲರ್ ಆಗಿ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತಾರೆ ಅಲ್ವಾ, ಸೊ ರೆಗ್ಯುಲರ್ ಆಗಿ ಪ್ರೋಗ್ರಾಮ್ ಗಳನ್ನ ನೋಡ್ತಾರೆ, ಬುಕ್ಸ್ ಅನ್ನ ಓದ್ತಾರೆ, ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಕಲಿಸ್ಲಿಕ್ಕಾದ್ರೂ ಹೋಗೋಣ ಅಂತಂದ್ರೆ ನಮ್ಮ ಮೀಟಿಂಗ್ ಅಲ್ಲಿ ನೋಡಿ ನಾವು ಹೇಳ್ತಾನೆ ಇರ್ತೀವಿ ನಾವು, ಸೊ ಯಾರಾದ್ರೂ ಬನ್ನಿ, ಮುಂದೆ ಬನ್ನಿ, ಸಬ್ಜೆಕ್ಟ್ ಅನ್ನ ಸಿಲೆಕ್ಟ್ ಮಾಡಿ, ಸೊ ಸಾಯಂಕಾಲ 8:30 ಮೀಟಿಂಗಿಗೆ ಸೊ ನಿಮ್ಗೆ ಅವಕಾಶಗಳು ಇರ್ತದೆ ಅಂತಂದ್ರೆ ಯಾರೊಬ್ರು ಕೂಡ, ಬಹಳ ಬೆರಳೆಣಿಕೆ ಅಷ್ಟು ಜನರು ಕೂಡ ಸೊ ಮೀಟಿಂಗ್ ಕೇಳಲಿಕ್ಕೆ ಬರುದಿಲ್ಲ, ಬೆರಳೆಣಿಕೆ ಅಷ್ಟು ಜನ ಕೂಡ ಒಪ್ಕೊಂಡು ನಾನು ಕ್ಲಾಸ್ ತಗೊಳ್ತೀನಿ ಅಂತ ಹೇಳ್ತಾರೆ. ಸೊ ಅಂದ್ಮೇಲೆ ಏನಾಯ್ತು, ನಮ್ಮಲ್ಲಿ ಆಟಿಟ್ಯೂಡ್ ಏನಾಯ್ತು, ಆ ಒಂದು ಮನೋಭಾವ ನಮ್ಮಲ್ಲಿ ಇಲ್ಲ ಅಂದ್ರೆ ಬಿಸ್ನೆಸ್ ಏನಾಗ್ಬೋದು ನೀವು ಕೇಳ್ಬೋದಲ್ವಾ. DXN ಅಲ್ಲಿ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿ ಆದ್ರೆ ಬಂದ್ಬಿಡತ್ತಾ ಅದೊಂದು ಲೆಕ್ಕ. ಪೇಶನ್ಸ್ ಕೂಡ ಇರ್ಬೇಕು ನಮ್ಗೆ, ತಾಳ್ಮೆ ಬೇಕು, ಪರ್ಸಿಸ್ಟೆನ್ಸ್, ಮರಳಿ ಮಾಡ್ಬೇಕು ನೀವು ಅಲ್ವಾ. ರಿಸರ್ವ್ನೆಸ್ ಅಂತ ಹೇಳ್ತೀವಿ ನಾವು, ಗೋಲ್ ಓರಿಯೆಂಟೆಡ್ ಆಗಿರ್ಬೇಕು ನಮ್ಮ ಒಂದು ಯಾವುದೇ ಕೆಲಸ, ಗೋಲ್ ಒಂದು ಗುರಿ ಇಟ್ಕೊಂಡೇ ಮಾಡ್ಬೇಕು, ಕಾನ್ಫಿಡೆನ್ಸ್ ಇರ್ಬೇಕು. ವಿತೌಟ್ ಕಾನ್ಫಿಡೆನ್ಸ್ ಏನು ಮಾಡ್ಲಿಕ್ಕೆ ಆಗುದೇ ಇಲ್ಲ. ಸೊ ಈ ಒಂದು ನಿಮ್ಗೆ ಕಾನ್ಫಿಡೆನ್ಸ್ ಹೇಗೆ ನಾವು ಫಿಲ್ಅಪ್ ಮಾಡ್ಬೇಕು ಅಂದ್ರೆ, ನಾವು ಚಿಕ್ಕ ಚಿಕ್ಕ ಒಂದು ಕನಸುಗಳನ್ನ ಸಾಕಾರ ಮಾಡ್ತಾ, ಎಸ್ ನಾನು 1,000 ರೂಪಾಯಿಯನ್ನು ಮಾಡಿದ್ದೀನಿ ಈ ತಿಂಗಳು, ಒಬ್ಬರಿಗೆ ಜಾಯಿನ್ ಮಾಡಿಸಿದ್ದೀನಿ, ನಾನು ಒಂದು ಹೋಮ್ ಮೀಟಿಂಗ್ ಅನ್ನ ಸಕ್ಸಸ್ಫುಲಿ ಕಂಡಕ್ಟ್ ಮಾಡಿದೆ, ನಾನು ಒಂದು ಬೋರ್ಡ್ ಪ್ಲಾನ್ ಅನ್ನ ಕೊಟ್ಟಿದ್ದೀನಿ, ನಾನು ಒಂದು ಜೂಮ್ ಮೀಟಿಂಗ್ ಅಲ್ಲಿ ನಾನು ಸ್ಪೀಕರ್ ಆಗಿ ಮಾತಾಡಿದ್ದೀನಿ. ಸೊ ಈ ತರ ನೀವು ಇಟ್ಕೊಂಡು ಹೋದಾಗ ನಿಮ್ಗೆ ಬರೀ ಹಣ ಮಾತ್ರ ಅಲ್ಲ, ಯಾವ ನೆಟ್ವರ್ಕ್ ಕಂಪನಿ ಬರೀ ಹಣದಿಂದ ಹೋಗ್ತಾ ಇದೆ ಆ ಕಂಪನಿ ಮುಳುಗ್ ಹೋಗ್ತದೆ. DXN ಆ ತರ ಅಲ್ಲ, ಇಲ್ಲಿ ಜನರಿಗೆ ರಿಯಲ್ ವೆಲ್ತ್ ಕ್ರಿಯೇಷನ್ ಬಗ್ಗೆ ಮಾತಾಡ್ತದೆ, ಅವರ ಕನಸುಗಳನ್ನ ಸಾಕಾರ ಮಾಡ್ಲಿಕ್ಕೆ ಕೊಡ್ತದೆ, ಪ್ರತಿಯೊಬ್ಬರಿಗೂ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ನಾವು ಮನಿ ಅಂತ ಮಾತಾಡೋದೇ ಇಲ್ಲ. ನಿಮ್ಗೆ 5 ಲಕ್ಷ ಬರ್ತದೆ, 6 ಲಕ್ಷ ಬರ್ತದೆ, ಯಾವುದೋ ಕಂಪನಿ ನೆಟ್ವರ್ಕ್ ನವ್ರು ತೋರಿಸ್ತಾರೆ ಅಂತಂದ್ರೆ ನಿಮ್ಗೆ DXN ಅಲ್ಲಿ 5 ಲಕ್ಷ, 6 ಲಕ್ಷ, 50 ಲಕ್ಷ, ಕೋಟಿ ಸಂಪಾದನೆ ಮಾಡೋರಿದ್ದಾರೆ. ನಿಮ್ಮ ಒಂದು ಗುರಿಯನ್ನ 5 ಲಕ್ಷ, 6 ಲಕ್ಷಕ್ಕೆ ನಿಲ್ಲಿಸ್ಕೊಳ್ತೀರಾ? ಇಲ್ಲ ಅಲ್ವಾ. ಅದಕ್ಕೋಸ್ಕರ ನೀವು ಇದನ್ನೆಲ್ಲ ಕಾನ್ಫಿಡೆಂಟ್ ಆಗಿರ್ಬೇಕು ನೀವು. ಸೊ ಈ ಕಾನ್ಫಿಡೆಂಟ್ ಆಗಿದ್ದಾಗ ನಿಮ್ಗೆ ಆಗ್ತದೆ. ಸೊ ನಾವೇನ್ ಮಾಡ್ಬೇಕು ಮುಂದೆ, ಸೊ ಪ್ರಾಡಕ್ಟ್ಸ್ ಅನ್ನ ಎಲ್ಲ ಯೂಸ್ ಮಾಡ್ಬೇಕು ನೀವು ಕರೆಕ್ಟ್ ಆಗಿ. ಸೊ ವಿದೌಟ್ ಪ್ರಾಡಕ್ಟ್ ನಿಮ್ ನಾಲೆಜ್ ನಿಮ್ಗೆ ಏನು ಹೇಳಲಿಕ್ಕೆ ಆಗುದೇ ಇಲ್ಲ. ನೋಡಿ ಕಾರ್ ಡ್ರೈವಿಂಗ್ ಹೇಳ್ಕೊಡ್ಬೇಕು ಅಂತ ಇಟ್ಕೊಳ್ಳಿ. ಸೊ ಕಾರ್ ಡ್ರೈವಿಂಗ್ ಗೊತ್ತಿಲ್ಲ ಇರೋರು ಡ್ರೈವಿಂಗ್ ಅನ್ನ ಹೇಗೆ ಹೇಳಲಿಕ್ಕೆ ಆಗ್ತದೆ ಅಲ್ವಾ. ಡ್ರೈವಿಂಗ್ ಗೊತ್ತಿರ್ಬೇಕಲ್ಲ, ಹೇಳ್ಕೊಡ್ಲಿಕ್ಕೆ ಹಂಗಾಗ್ತದೆ ಅವ್ರಿಗೆ, ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ, ಥಿಯರಿಟಿಕಲ್ ಅಲ್ಲ ಅದು. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಆಲ್ವೇಸ್ ಇನ್ ಪ್ರಾಕ್ಟಿಕಲ್. ನೀವು ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ, ಕಾಫಿ ಮಾಡೋದು ಹೇಗೆ, ಸೋಪ್ ಮಾಡೋದು ಯೂಸ್ ಮಾಡೋದು ಹೇಗೆ, ಅಥವಾ ಫೇಸ್ ವಾಶ್ ಸ್ಪಿಲ್ಲೆನ ಏನ್ ಕೆಲಸ ಮಾಡ್ತದೆ, ಈ ಪ್ರಾಡಕ್ಟ್ ಗಳನ್ನ ನೀವು ಯೂಸ್ ಮಾಡ್ಕೊಂಡು ಜನರಿಗೆ ಪ್ರಾಡಕ್ಟ್ ಅನ್ನ ಶೇರ್ ಮಾಡಿ. ಹೇಗೆ ಶೇರ್ ಮಾಡೋದು, ಸೊ ಕಾಫಿ ಕುಡಿತಾ ಹೋಗ್ತೀರಾ, ಪ್ರಮೋಟ್ ಮಾಡ್ತೀರಾ, ಸೊ ಒಂದು ಪ್ರಾಡಕ್ಟ್ ಅನ್ನ ಅವರಿಗೆ ಒಂದು ಅವರೇ ಬೈ ಮಾಡ್ಬೇಕು, ಆ ತರ ನೀವು ಅವರಿಗೆ ಒಂದು ಪ್ರಮೋಷನ್ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು ನಾವು. ಸೊ ಇದ್ರ ಬಗ್ಗೆ ಪ್ರಾಡಕ್ಟ್ ಅನ್ನ ಐಡೆಂಟಿಫೈ ಮಾಡ್ಬೇಕು ನಾವು. ಸೊ ಈ ಐಡೆಂಟಿಫೈ ಮಾಡೋದ್ರಿಂದ ಪ್ರಾಡಕ್ಟ್ಸ್ ಅನ್ನ ಜನ ಕನ್ಸ್ಯೂಮ್ ಮಾಡ್ತಾರೆ. ಸೊ ಎಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದೆ, ಜನ ಇವತ್ತು ಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ ಅಲ್ವಾ. ವಿದೌಟ್ ಕ್ವಾಲಿಟಿ ಇಲ್ಲ. ಪೆಟ್ರೋಲ್ ಆಗ್ಲೇ 88 ರೂಪಾಯಿ ಇದೆ, 90 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ಮೈಲೇಜ್ ಇರೋ ಪೆಟ್ರೋಲ್ ಅನ್ನ ಹಾಕೊಳ್ತಾರೆ. ಸೊ ಅಲ್ಲಿ ಗ್ಯಾರಂಟೆಡ್ ಇದೆ, ಅವರಿಗೆ ಹಾಕಿರ್ತಾರೆ. ಸೊ ನೀವು ಗ್ಯಾರಂಟಿ ಇದ್ರೊಳಗೆ DXN ಅಲ್ಲಿ ಏನ್ ಬೆನಿಫಿಟ್ ಆಗ್ತದೆ ಅಂತ ನಾವು ಜನರಿಗೆ ಹೇಳ್ಬೇಕು. ಈ ತರ ಪ್ರಾಡಕ್ಟ್ ಅನ್ನು ಶೇರ್ ಮಾಡಿ, ನೆಕ್ಸ್ಟ್ ಸ್ಲೋಲಿ ಬಿಲ್ಡ್ ದ ನೆಟ್ವರ್ಕ್. ನೀವೇನ್ ಇಲ್ಲಿ ಡೋಂಟ್ ಬಿಲ್ಡ್ ದ ಬಿಸ್ನೆಸ್, ಯು ಬಿಲ್ಡ್ ದ ಪೀಪಲ್ ಅಂತ ಹೇಳ್ತಾರೆ. ಜನರನ್ನ ಬೆಳೆಸಬೇಕು ನಾವು, ಜನರಿಗೆ ಒಂದು ಗ್ರೂಪ್ ಆಫ್ ಕಸ್ಟಮರ್ಸ್ ಅನ್ನ ಕ್ರಿಯೇಟ್ ಮಾಡಿ, ಡಿಫ್ರೆಂಟ್ ಏರಿಯಾದಲ್ಲಿ ಹೋಗಿ, ಡಿಫ್ರೆಂಟ್ ಪ್ಲೇಸ್ ಗಳಲ್ಲಿ ಹೋಗಿ ಕಸ್ಟಮರ್ ಗಳನ್ನ ಒಂದು ಕಲೆ ಹಾಕಿ ಕೂತು ಡಿಸ್ಕಸ್ ಮಾಡಿ, ರಿಯಾಲಿಟಿ ಬಗ್ಗೆ ಹೇಳಿ, ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳಿ, ಅವರ ನೆಟ್ವರ್ಕ್ ಬಗ್ಗೆ ಮಾತಾಡಿ. ನೆಟ್ವರ್ಕ್ ಅಂದ್ರೆ ಇದು ಬೇರೆ, ನೆಟ್ವರ್ಕ್ ಅಲ್ಲ, ನೆಟ್ವರ್ಕ್ ಇನ್ನೊಂದಿರುತ್ತೆ. ಸೊ ಇನ್ನೊಮ್ಮೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಸೊ ಈ ತರ ಮಾಡಿದಾಗ ನಿಮ್ಮ ಬಿಸ್ನೆಸ್ ಸ್ಲೋಲಿ ಸ್ಟಡಿಲಿ ಒಂದು ಗ್ರೂಪ್ ಆಗಿ ಹೋಗ್ಬಿಡ್ತದೆ. ಇದೇನು ಬಹಳ ನಿಮ್ಗೆ ಗೊತ್ತಿಲ್ಲದೆ ನಡೆದು ಹೋಗ್ಬಿಡುತ್ತೆ, ನೀವು ಇಲ್ಲಿ ಶುರು ಮಾಡ್ಬೇಕಷ್ಟೇ. ಇಫೆಕ್ಟಿವ್ ಯೂಸೇಜ್ ಆಫ್ ದ ಪ್ರಾಡಕ್ಟ್ ಯೂಸ್ ಮಾಡೋದು ಹೇಗೆ, ಸುಮ್ನೆ ಏನೋ ಒಂದು 10 ಜೊತೆ RGG ಇವತ್ತು ತಗೊಳ್ಳೋದು ನಾಳೆಗಿಲ್ಲ ಅಂತಿಲ್ಲ. ಬೇಕಂದ್ರೆ ಸ್ಟಾರ್ಟ್ ವಿತ್ 1 ಪೇಜ್, ನೋ ಪ್ರಾಬ್ಲಮ್, ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು. ಇನೋವೇಟಿವ್ ಯೂಸೇಜ್ ಹೇಗೆ ನೋಡಿ, ಕೊಕೋಜಿ, ಜಿಮೋಕ ಏನಿದೆ, ಕೊಕೋ ಮತ್ತೆ ಕಾಫಿ. ಸೊ ಈ ತರಲ್ಲಿ ನೀವು ರೋಸೆಲ್ಲ ಮತ್ತೆ ನೀವು ನೋಡಿ ಯೂಸ್ ಮಾಡ್ಬೋದು. ಸೊ ಅಲ್ಲಿ ಏನಾಯ್ತು, ಬೆನಿಫಿಟ್ ಆಗ್ತದೆ ಅಲ್ವಾ. ಸೊ ಕಾಫಿಗೆ ನೀವು ಕಾಡಿಸೆಫ್ ಕಾಫಿಯನ್ನ ಏನೆಲ್ಲ ಮಾಡ್ಬೋದು, ಕಾಡಿಸೆಫ್ ಕಾಫಿನ ಬಾಯಿನಲ್ಲಿ ಹಾಕಿ ತಿನ್ಬಹುದು. ಯು ಟ್ರೈ ಇಟ್ ಡಿಫ್ರೆಂಟ್. ನಾನು ಒಂದು ನಿಮ್ಗೆ ಟಿಪ್ಸ್ ಕೊಡ್ತೀನಿ. ಮೈಂಡ್ ತುಂಬಾ ಪ್ರೆಷರೈಸ್ ಆಗಿದೆ, ಟೆನ್ಷನ್ ಆಗಿದೆ, ಸುಸ್ತಾಗಿದೆ, ಜಸ್ಟ್ 1 ಸ್ಪೂನ್ ಕಾಫಿನ ಬಾಯಲ್ಲಿ ಹಾಕಿ ನೀವು ಕುಡಿಬೇಕು ಅಂತಿಲ್ಲ. ಸೊ ಯು ಸಿ ದ ಡಿಫ್ರೆನ್ಸ್, ಇನೋವೇಟಿವ್ ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್. ಸೊ ಆ ಬೆನಿಫಿಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು. ನೀವು ಸುಮ್ಮನೆ RGG ಅಲ್ಲಿ ತಗೊಳ್ತೀನಿ, ನಾನು ಸ್ನಾನ ಮಾಡ್ತೀನಿ ಅಂತಲ್ಲ, ಅದನ್ನ ಗಮನಿಸದೆ ಹೋದ್ರೆ ಹೇಗಾಗ್ತದೆ.
ಮೈ ಮೇಲೆ ಚೇಳು ಹತ್ತಿದ್ರು ಗಮನಿಸಬೇಕು, ನಿಮ್ಗೆ ಗೊತ್ತಾಗಲ್ಲ. ಅದು ಕೆಟ್ಟದಿರ್ಬೋದು ಒಳ್ಳೇದಿರ್ಬೋದು. ಇಲ್ಲಿ ಒಳ್ಳೇದಿರ್ತದೆ ಪ್ರಾಡಕ್ಟ್. ಇದ್ರ ಬಗ್ಗೆ ನೀವು ಗಮನಿಸ್ತಾ ಹೋದಾಗ ನಿಮ್ಗೆ ಅದು ವಿಚಾರಗಳು ಮುಂದೆ ಗೊತ್ತಾಗ್ತದಲ್ಲ, ಹಾಗೆ ನೀವು ಕೆಲಸವನ್ನ ಮಾಡ್ಬೇಕಾಗ್ತದೆ. ಸೀಡ್ ಸ್ಟಾಕ್ ಪ್ಲಾನ್, IOC. ಎಸ್, ಸೀಡ್ ಸ್ಟಾಕ್ ಪ್ಲಾನ್ ಯಾಕೆ ಹೇಳ್ತಾರೆ ಅಂತಂದ್ರೆ ನೀವು ಪ್ರತಿಯೊಂದಕ್ಕೂ ಸ್ಟಾಕ್ ಪಾಯಿಂಟ್ ಡಿಪೆಂಡ್ ಆಗ್ಬೇಕಾಗಿಲ್ಲ. ಅದು ಸರಿನೂ ಅಲ್ಲ. ಯಾಕೆ ಅಂತಂದ್ರೆ ಸ್ಟಾಕ್ ಪಾಯಿಂಟ್ ಅಲ್ಲಿ ನಿಮ್ಗೆ 24 hours ಓಪನ್ ಇರಲ್ಲ. ಬಟ್ ನೀವು ಕಸ್ಟಮರ್ ಆಗಿರುವಾಗ ಜನ ಎಷ್ಟು ಕೇಳ್ಬೋದು ನಿಮ್ಗೆ ಪ್ರಾಡಕ್ಟ್ ಅಲ್ಲಿಗೆ ಸ್ಟಾಕ್ ಪಾಯಿಂಟ್ ಅಲ್ಲಿ ನೀವು ಹೋಗಿರುವಾಗ ಖಾಲಿ ಆಗ್ಬೋದು, ಗೊತ್ತಿಲ್ಲ. ಯಾರೋ ಒಬ್ರು ಬಂದು ಒಂದು 100 ಸೋಪ್ ಬೇಕು ಅಂತ ಕೇಳಿದ್ರೆ ಸ್ಟಾಕ್ ಪಾಯಿಂಟ್ ಇರೋದು ಖಾಲಿ ಆಗಿರ್ತದೆ. ಮತ್ತೆ ನಿಮಗೆ ಪ್ರತಿನಿತ್ಯ ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ ಅಂತ ಹೇಳ್ತಾರೆ. ಸೊ ನಿಮ್ಮ ಮನೆಯಲ್ಲಿ ನೀವು ಮೈ ಹೋಮ್ ಮೈ ಪ್ಲಾನ್, ಮೈ ಶಾಪ್, ಅಥವಾ ನೀವು ಒಂದು ಪ್ರಾಡಕ್ಟ್ ಕಾರ್ನರ್ ಅಥವಾ ಒಂದು ಸ್ಮಾಲ್ ಮಿನಿ ಸ್ಟಾಕ್ ಪಾಯಿಂಟ್ ತರನೇ ಪ್ರಾಡಕ್ಟ್ ಅನ್ನ ಇಟ್ಕೊಳ್ಳೋದು, ಈ ಪ್ಲಾನ್ ಇಟ್ಕೊಳ್ಳಿ. ಡಿಸ್ಪ್ಲೇ ಕಾರ್ನರ್ ಇರ್ಲಿ, ಸೀಡ್ ಸ್ಟಾಕ್ ಜೊತೆಗೆ ಡಿಸ್ಪ್ಲೇ ಕಾರ್ನರ್ ಇರ್ಲಿ, ನಿಮ್ದು ಒಂದು ವರ್ಕಿಂಗ್ ಪ್ಲೇಸ್ ಇರ್ಲಿ. ಇಫ್ ನಥಿಂಗ್ ಈಸ್ ಬೀಯಿಂಗ್ ಸೋಲ್ಡ್, ನಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ವಾ. ನಿಮ್ ಮನೆಯಲ್ಲಿ ಹಸಿವೆ ಆಗಿಲ್ಲ ಅಂದ್ರೆ ನಿಮ್ಗೆ ಊಟನೇ ಸಿಗಲ್ಲ ಅಲ್ವಾ. ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡ್ತದೆ. ಮಕ್ಕಳು ಅರ್ಥ ಆಗಿಲ್ಲ ಅಂದ್ರೆ ಟೀಚರ್ಸ್ ತಿಳುವಳಿಕೆ ಅನ್ನೋದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾರೆ. ಹ ಅದೇನದು ಗಾಡಿ ಆದ್ರೆ ನಿಮ್ಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಅದು ಹೇಳ್ಬೇಕು ಅಂತಿಲ್ಲ, ನಿಲ್ತದೆ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಬಟ್ ಇಲ್ಲಿ ಹೇಗೆ ಗೊತ್ತಾಗ್ತದೆ ಜನರಿಗೆ? ನಿಮ್ಮ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ, ಒಂದು ಅಪಾರ್ಚುನಿಟಿ ಇದೆ ಅನ್ನೋದು ಜನರಿಗೆ ಗೊತ್ತಾಗೋದು ಹೇಗೆ? ನಿಮ್ಮ ಹತ್ರ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಅಂತ ಹೇಗೆ ಗೊತ್ತಾಗ್ತದೆ ಜನರಿಗೆ? ನೀವು ಹೇಳ್ಬೇಕು ತಾನೆ. ಹ್ಯಾವ್ ಎ ಡಿಸ್ಪ್ಲೇ ಕಾರ್ನರ್ ಇನ್ ಯುವರ್ ಹೋಮ್ ಅಂತ ಹೇಳ್ತೀವಿ. ನಿಮ್ ಮಗು ಕೂಡ ಬಂದು ಚೆನ್ನಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಜನ ಬಂದು ಅದನ್ನ ರೆಕಮೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿನಲ್ಲಿ ನೀವು ಅದನ್ನ ರೆಡಿ ಮಾಡ್ಕೊಬೇಕು. ಆವಾಗ ಗೊತ್ತಾಗ್ತದೆ. ಯಾರಿಗೆ ಹೇಳ್ಬೇಕು? ನಿಮ್ಗೆ ಹತ್ರದವರು, ದೂರದವರು, ಸ್ನೇಹಿತರು, ಆತ್ಮೀಯರು, ಎಲ್ಲರಿಗೂ ಹೇಳಿ. ಇದ್ರ ಹೊರತಾಗಿ ಆಚೆನೂ ಕೂಡ ಜನ ಇದೆ ನಿಮ್ಗೆ ಇದಾರೆ, ಅವರು ಸ್ಟ್ರೇಂಜರ್ಸ್, ಅಲ್ಲಿ ಹೋಗ್ಬೋದು ನೀವು. ಹೇಗೆ ಶೇರ್ ಮಾಡ್ಬೇಕು? ಮ್ಯಾನರ್ಸ್ ಇಟ್ಕೋಬೇಕು ನಾವು ಅಷ್ಟೇ. ಸೊ ಪ್ರಾಡಕ್ಟ್ ಅನ್ನ ಎಲ್ಲಾದ್ರಲ್ಲಿ ನಾನ್ ತಗೊಳ್ತಾ ಇದ್ದೀನಿ 20 ವರ್ಷದಿಂದ, ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಪ್ರಾಡಕ್ಟ್ ನ ಯೂಸ್ ಮಾಡಿ. ದಿಸ್ ಇಸ್ ನಾಟ್ ಎ ಮ್ಯಾಟರ್ ಸಿಸ್ಟಮ್. ಹಾಗಲ್ಲ, ಅವ್ರಿಗೆ ನಿಮ್ ಮೇಲೆ ಪ್ರೀತಿ ವಿಶ್ವಾಸ ಖಂಡಿತ ಇದೆ. ಬಟ್ ಅದಕ್ಕರ್ಥಕ್ಕೆ ನೀವ್ ಹೇಳಿದ್ದಲ್ಲ ಅವ್ರು ಎಸ್ ಹೇಳ್ಬೇಕು ಅಂತಿಲ್ಲ ಅಲ್ಲ. ಯಾಕಂದ್ರೆ ನೀವು ಕೂಡ ಅವ್ರು ಹೇಳಿದ್ದನ್ನು ಸುಲಭವಾಗಿ ಒಪ್ಕೊಳ್ಳಲ್ಲ. ಹಾಗಾಗಿ ನೋಡಿ, ಇಲ್ಲಿ ಒಂದು ಕ್ಲೀನ್ ಆಗಿ ಕೂತು ಅದ್ರ ಬಗ್ಗೆ ಮಾತಾಡಿ. ನೀವು ಎಷ್ಟು ಮಾತಾಡ್ತೀರಾ ಅನ್ನೋದಕ್ಕಿಂತನೂ ನೀವು ಡೆಮಾನ್ಸ್ಟ್ರೇಷನ್ ಮಾಡಿ. ಕಾಫಿ ಬಗ್ಗೆ ಮಾತಾಡುವಾಗ ಕಾಫಿ ಜೊತೆಯಲ್ಲಿ ಕೂತ್ಕೊಳ್ಳಿ. ಯು ಆಲ್ವೇಸ್ ಕ್ಯಾರಿ ಎ ಕಪ್, sachet or 1 or 2 sachet coffee. Just open up, take the hot water mixed and drink together. ಸೊ ಇಲ್ಲಿ ಏನಾಗುತ್ತೆ, ನೀವು ಮಾತಾಡೋ ಬದಲು ಆ ಕೆಲಸವನ್ನ ಮಾಡ್ಬಿಡುತ್ತಲ್ವಾ. ಸೊ ಒಂದು ಕೃತಿ ಇದೆಯಲ್ಲ 100 ಮಾತಿಗಿಂತ ಲೇಸ್ ಅಂತ ಹೇಳ್ತಾರೆ. ಹಾಗಾಗಿ ಇದು ಕೃತಿಯಲ್ಲೇ ನೀವು ಇದನ್ನ ಬಿಸ್ನೆಸ್ ಅನ್ನ ಮಾಡ್ಬೇಕು. ಕೆಲವು ಟೆಕ್ನಿಕ್ಸ್ ಇರ್ತದೆ ನಿಮ್ಗೆ ಅಲ್ವಾ. ಸೊ ಆ ಟೆಕ್ನಿಕ್ ಏನು? ಸೊ ಏನ್ ಮಾಡ್ತಾ ಇದೀರಾ ನಾಳೆಗೆ ಅಂತ ಕೇಳ್ಬೇಕು. ಏನಿಲ್ಲ, ಪ್ಲಾನ್ ಮಾಡಿಲ್ಲ ಅಂತ ಹೇಳ್ತಾರೆ. ನಾಳೆ ಫ್ರೀ ಇದ್ದೀರಾ ಅಂತಂದ್ರೆ ಯೋ ಬಿಸಿ ನಾನು ತುಂಬಾ ಅಂತ, ಹಾಗೆ ಅಲ್ವಾ. ಟೆಕ್ನಿಕ್ ಯೂಸ್ ಮಾಡ್ಕೋಬೇಕು. ಅಥವಾ ಇಲ್ಲಾದ್ರೆ ನನಗೇನೋ ಒಬ್ಬರು ಕರೆದಿದ್ದಾರೆ, ಸೊ ಒಂದು ಒಳ್ಳೆ ವಿಚಾರ ಅಂತ ಹೇಳಿದ್ದಾರೆ, ನಂಗೆ ಒಬ್ಬನೇ ಹೋಗಕ್ಕೆ ಥಿಂಕ್ ಮಾಡಿಲ್ಲ, ನೀವು ಬಂದು ನನಗೆ ತುಂಬಾ ಸಹಾಯ ಆಗ್ಬಹುದು, ಬನ್ನಿ, ನೀವು ನಮ್ಗಿಂತ ಇಂಟೆಲಿಜೆಂಟ್ ಇದ್ದೀರಿ, ಅವರಿಗೆ ಸ್ವಲ್ಪ ಹೇಳಿದಾಗ ಅವ್ರು ಬರ್ತಾರೆ. ಸೊ ಈ ತರ ಮಾಡ್ಬೋದು. ಇನ್ನು ಇಮೋಷನಲ್ ಅಪ್ರೋಚ್ ಅಲ್ಲಿ ಬಂದಾಗ ನೀವು ಅವ್ರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡಿ. ಅವ್ರು ಹೇಗಿದ್ದಾರೆ, ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಸ್ ಏನು, ಸ್ಟಡಿ ಮಾಡಿರ್ತೀರಾ, ಮಕ್ಕಳಿಗೆ ಓದಿಸ್ಬೇಕು, ಪೇರೆಂಟ್ಸ್ ನೋಡ್ಕೋಬೇಕು, ಫೈನಾನ್ಷಿಯಲ್ ಸ್ಟ್ರಗಲ್ ಇದ್ದಾರೆ ಅವರಿಗೆ, ಇನ್ ಫ್ಯೂಚರ್ ಬಗ್ಗೆ ಅವರಿಗೆ ಏನಾದ್ರು ಪ್ಲಾನಿಂಗ್ ಇದೆಯಾ, ಮದುವೆ ಮಾಡೋದಿದ್ಯಾ, ಮಕ್ಕಳಿಗೆ ಎಜುಕೇಶನ್ ಕೊಡೋದಿದ್ಯಾ, ಅಥವಾ ಅವ್ರ ಓಲ್ಡ್ ಏಜ್ಗೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರಾ, ಮನೆ ಇದೆಯಾ, ಅವರಿಗೆ ಕಾರ್ ತಗೊಳ್ಳೋ ವಿಚಾರಗಳಿದ್ಯಾ. ಸೊ ಇವೆಲ್ಲ ನಿಮ್ಮ ಆತ್ಮೀಯರಿಗೆ ಏನಾದ್ರು ಒಂದು ಉಡುಗೊರೆ ಕೊಡ್ಬೇಕಾ, ಸೊ ನಿಮ್ಮ ಜವಾಬ್ದಾರಿಗಳೇನು, ನಿಧಾನವಾಗಿ ಈ ಎಮೋಷನಲ್ ಟಚ್ ಕೊಟ್ಟಾಗ ಜನ ಏನ್ ಮಾಡ್ತಾರೆ, ಸೊ ಖಂಡಿತವಾಗ್ಲೂ ಬರ್ತಾರೆ. ರ್ಯಾಷನಲ್ ಅಪ್ರೋಚ್ ಅಲ್ಲಿ ನೀವು ಕೆಲವು ಫ್ಯಾಕ್ಟ್ ಅಂಡ್ ಫಿಗರ್ಸ್ ಅನ್ನು ಕೂಡ ಹೇಳ್ಬಹುದು, ಏನಾಗ್ತದೆ ಅಂತ ಹೇಳ್ಬಹುದು, ಇಲ್ಲಿ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹ್ಯಾಂಡಲ್ ದ ಆಬ್ಜೆಕ್ಷನ್, ಜನ ಆಬ್ಜೆಕ್ಷನ್ ಮಾಡ್ತಾರಲ್ವಾ. ಸೊ ಇಂತ ತುಂಬಾ ಬಂದು ಹೋಗಿದೆ ಅಂತ ನೀವ್ ಹೇಳಿ, ಡಿಎಕ್ಸನ್ ಬಂದಿದೆ, ಹೋಗಲ್ಲ ಅಂತ ಹೇಳಿದ್ವಿ. ಯಾಕಂದ್ರೆ ನಿಮ್ಮ ಹತ್ರ ರೆಕಾರ್ಡ್ ಇದೆ ಅಲ್ಲ. ಸೊ 26 year ಕಂಪನಿ, ಸೊ ವರ್ಲ್ಡ್ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಆಫ್ ಗ್ಯಾನೋಡರ್ಮ. ಎಷ್ಟು ಟರ್ನ್ ಓವರ್ ಆಗ್ತಾ ಇದೆ ನಮ್ದು ಡಿಎಕ್ಸನ್ ಬಿಸ್ನೆಸ್ ಅಲ್ವಾ. ತುಂಬಾ ಬಿಸ್ನೆಸ್ ಇದೆ. 1 ಕೋಟಿ ಜನಸಂಖ್ಯೆ ಡಿಎಕ್ಸನ್ ಡಿಸ್ಟ್ರಿಬ್ಯೂಟರ್ ಗಳಿದ್ದಾರೆ. ಸೊ ಇಂತಹ ಒಂದು ಅದ್ಭುತ ಕಂಪನಿಯಲ್ಲಿ ನಾವಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಜನರಿಗೆ ಹೇಳ್ಬೇಕು ನಾವು, ಅವಾಗ ಮಾತ್ರ ಗೊತ್ತಾಗತ್ತೆ. ಎಷ್ಟು ಸ್ಟಾಕ್ ಪಾಯಿಂಟ್ ಇದೆ, 600 ಸ್ಟಾಕ್ ಪಾಯಿಂಟ್ ಇದೆ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಎಷ್ಟು ಕಡೆ ಇದೆ. ಸೊ ಇವನ್ನ ಹೇಳಿದಾಗ ಮಾತ್ರ ಜನರಿಗೆ ಅರ್ಥ ಆಗ್ತದೆ, ಹೊರತು ಇಲ್ಲಾಂದ್ರೆ ಗೊತ್ತಾಗಲ್ಲ. ಸೊ ಈ ಆಬ್ಜೆಕ್ಷನ್ ಜನ ಏನ್ ಮಾಡ್ತಾರೆ, ನಿಮ್ಗೆ ಆಬ್ಜೆಕ್ಷನ್ ಹೇಳ್ತಾರೆ ನಿಮ್ಗೆ. ಸೊ ಡೈರೆಕ್ಟ್ ಆಗಿ ನೀವು ರೆಡಿ ಆಗಿರ್ಬೇಕು, ಆನ್ಸರ್ ಕೊಡ್ಲಿಕ್ಕೆ ಹೋಗ್ಬಾರ್ದು. ಕ್ವಶನ್ ಆರ್ ದ ಆನ್ಸರ್ಸ್. ಡಿಎಕ್ಸನ್ ಪ್ರಾಡಕ್ಟ್ ಬಗ್ಗೆ, ಗ್ಯಾನೋಡರ್ಮ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳಿ, ಯಾರು ಕಂಡಿಡಿದಾರೆ ಅಂತ ಗೊತ್ತಾ ಕೇಳಿ, ನಮ್ಮ ಫೌಂಡರ್ IIT ಓದಿದ್ದಾರೆ ಅಂತ ಹೇಳಿ. ಕ್ವಶನ್ಗೆ ಕ್ವಶನ್ ನೀವು ರಿಟರ್ನ್ ಕಳಿಸ್ಬೇಕು. ನೀವು ಆನ್ಸರ್ ಕೊಟ್ರಿ,
ಸೊ ನಿಮ್ಗೆ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಶೇರ್ ದ ಪ್ರಾಡಕ್ಟ್. ಸೊ ಕ್ವಾಲಿಟಿ ಕನ್ಸ್ಯೂಮರ್ಸ್ ಇರ್ಬೇಕು. ನೀವ್ ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇದ್ದೀರಿ ಇದನ್ನ ಗಮನ ಇಟ್ಕೊಳ್ಳಿ. ಲೀಡರ್ಸ್ ಕೂಡ ಇದ್ದೀರಾ ನೀವೆಲ್ಲ. ಮಿನಿಮಮ್ 20 ಕ್ವಾಲಿಟಿ ಕನ್ಸ್ಯೂಮರ್ಸ್ ಇರ್ತಾರೆ. ಸೊ ಕ್ವಾಲಿಟಿ ಕನ್ಸ್ಯೂಮರ್ಸ್ ಅಂದ್ರೆ ಏನು? ರೆಗ್ಯುಲರ್ ಆಗಿ ನಿರಂತರವಾಗಿ ಪ್ರಾಡಕ್ಟ್ಸ್ ಅನ್ನು ಬೈ ಮಾಡೋರಿಗೆ ಕ್ವಾಲಿಟಿ ಕನ್ಸ್ಯೂಮರ್ಸ್ ಅಂತ ಹೇಳ್ತಾರೆ. ವೆರಿ ವೈಟಲ್ ಸ್ಟೆಪ್ ಟು ಆಟೋಮೇಟ್ ಯುವರ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾವು. ಸೊ ಇದು ಕಾನ್ಸಂಟ್ರೇಟ್ ಆನ್ ರೆಗ್ಯುಲರ್ ಬೈಯರ್ ಇನ್ಸ್ಟೆಡ್ ಆಫ್ ಗೋಲ್ಡನ್ ನೆಕ್. ಯಾರಾದ್ರೂ ಒಬ್ರು ಬಂದು ಒಂದು RGGL 360 ತಗೊಂಡು ಅಂತಂದ್ರೆ ಉಬ್ಬಿ ಹೋಗ್ಬಾರ್ದು ನಾವು. ಪ್ರತಿ ತಿಂಗಳು ಒಂದು ಸಿಂಗಲ್ ಸೋಪ್ ತಗೊಳ್ಳೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಒಂದೊಂದಿನ ಅವರು RGGL ತಗೋಬಹುದು ಅಥವಾ ಅವರು ನೆಟ್ವರ್ಕ್ ಅನ್ನ ಕಟ್ಟಬಹುದು. ಹ್ಯಾವ್ ಅನ್ ಇಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ವಿದಿನ್ 2 to 3 months ಅಂತ ಹೇಳ್ತೀವಿ ನಾವು. ಇಲ್ಲಿ ಲಿಸ್ಟ್ ಅಲ್ಲ, ಇಫೆಕ್ಟ್. ನೀವು ಕಂಪ್ಲೀಟ್ ದ ಲಿಸ್ಟ್ ಆಫ್ 20 ಕ್ವಾಲಿಟಿ ಕನ್ಸ್ಯೂಮರ್ಸ್ ವಿದಿನ್ 3 months ಅಂತ ಹೇಳ್ತೀನಿ ನಾನು ನಿಮ್ಗೆ. ಸೊ ಅಷ್ಟರೊಳಗೆ ಮಾಡಿ, ಅದ್ರೊಳಗೆ ಮತ್ತೆ ಹೊಸಬರನ್ನ ಸೇರಿಸಿ ಒಂದು 1000 ಪ್ಲಾನ್ ಅನ್ನ ಕೊಡಿ. ಸೊ ರೆಗ್ಯುಲರ್ ಇಲ್ಲಿ ನೆಟ್ವರ್ಕ್ ಹೇಗೆ ಬಿಲ್ಡ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತೇ ಇದೆ ಅಲ್ಲ, ಟೀಮ್ DXN ಇಂಡಿಯಾದು ಪ್ರೋಗ್ರಾಮ್ 8 ರೆಗ್ಯುಲರ್ ಆಗಿರ್ತದೆ. ನೀವು ಇನ್ವೈಟ್ ಮಾಡಿ. ನಿಮ್ಗೆ ಅದು ಲಿಂಕ್ ಎಲ್ಲಿ ಬರ್ತದೆ, ನಿಮ್ಗೆ ಇವತ್ತು ಎಲ್ಲಿ ಲಿಂಕ್ ಸಿಕ್ಕಿದೆಯಲ್ಲ ಅದೇ ನಾಳೆನೂ ಅಲ್ಲೇ ಸಿಗ್ತದೆ ನಿಮ್ಗೆ. ಹಾಗೆ ನೀವು ಅದನ್ನ ಲಿಂಕ್ ಅನ್ನು ಉಪಯೋಗಿಸ್ಕೊಂಡು ಬರ್ಬೋದು. ಸೊ 100 ಮೆಂಬರ್ಸ್ಗೆ ಜಾಯ್ನ್ ಆಗ್ಲಿಕ್ಕಿಲ್ಲ ಅವಕಾಶ ಇರುತ್ತೆ. 40 minutes ಓನ್ಲಿ ವಿ ಆರ್ ಟೇಕಿಂಗ್ ದ ಪ್ರೋಗ್ರಾಮ್ಸ್. ಜನರಿಗೆ ಹೇಳಿ ಟೈಮ್ ಈಸಿ. 8 ನೋಡಿ. 8 ಗಂಟೆಗೂ ಮಾಡಲ್ಲ, ಜನ ಇನ್ನು ಮನೆಗೆ ಸೇರಿರಲ್ಲ. 9 ಗಂಟೆಗೂ ಮಾಡಲ್ಲ, ಊಟ ಟೈಮ್ ಅಲ್ಲ, ನಿದ್ರೆ ಮಾಡೋ ಟೈಮ್ 10 ಗಂಟೆಗೂ ಇಲ್ಲ. ಸೊ ದಿಸ್ ಇಸ್ ದ ಐಡಿಯಲ್ ಟೈಮ್ ನನ್ನ ಒಂದು ಕಲ್ಪನೆ ಪ್ರಕಾರ. ಸೊ ಆಫೀಸ್ ಮುಗಿಸಿ ಮನೆಗೆ ಹೋಗಿ ಜಸ್ಟ್ ಕಾಫಿ ಕುಡ್ದು ಅಥವಾ ನೀವೇನಾದ್ರು ಊಟ ಮುಗಿಸೋದಿದ್ರೆ ಮುಂಚೆ ಮನೆಯಲ್ಲಿ ಇರೋರು ಊಟ ಮುಗಿಸ್ಬಹುದು. ಸೊ ಎಲ್ಲ ಒಂದು ಬೆಸ್ಟ್ ಟೈಮ್ ಅಲ್ಲಿ ಇದೆ. ತುಂಬಾ ಲಾಂಗ್ ಸೆಷನ್ ಕೂಡ ಅಲ್ಲ. ಸೊ ಈ ಒಂದು ಟೈಮಿಗೆ ನೀವು ಇನ್ವೈಟ್ ಮಾಡಿ ಕಂಪನಿ ನಮ್ಮ ಪ್ರೋಗ್ರಾಮ್ಗಳಿಗೆ. ಅವರಿಗೆ ಆದ ನಂತರದಲ್ಲಿ ಈಗ ನೀವು ಹೋಗಿ ಸಿಗ್ನೇಚರ್ ತಗೊಳ್ಳಿಕ್ಕೆ ಹೋಗ್ಬೇಕಾಗಿಲ್ಲ, ಎಲ್ಲ ಫೋನಲ್ಲೇ ಮಾಡ್ಬೋದು. ಬಟ್ ನೀವು ಅಲ್ಲಿಗೆ ಹೋಗ್ತೀರಾ ಅಂತಂದ್ರೆ ಪರ್ಸನ್ ಮೀಟ್ ಮಾಡ್ತೀರಾ ಅಂತ ವೆಲ್ ಅಂಡ್ ಗುಡ್. ಬಟ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನೀವು ಈಸಿಯಾಗಿ ನೀವು ಅವರ ಮೆಂಬರ್ಶಿಪ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಸಿ ತರಿಸಿ ಮೇಲ್ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡು ರಿಜಿಸ್ಟ್ರೇಷನ್ ನೀವು ಮಾಡ್ಬೋದು. ಸ್ಟಾಕ್ ಪಾಯಿಂಟಿಗೆ ಕೂಡ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ನೀವು ಮಾಡ್ಬೋದು ಅಲ್ವಾ. ಸೈನ್ ಅಪ್ ಯುವರ್ ಇನ್ವೈಟೀಸ್. ನೆಕ್ಸ್ಟ್ ಆಕ್ಟಿವೇಟ್ ಯುವರ್ ಪಾರ್ಟ್ನರ್. ಹೇಗೆ ಆಕ್ಟಿವೇಟ್ ಮಾಡ್ಬೇಕು ಅವರಿಗೆ ಬೇಕಾಗಿರೋ ಪ್ರಾಡಕ್ಟ್ ತಲುಪಿಸುವಂತ ವ್ಯವಸ್ಥೆ ಮಾಡೋದು, ಅಥವಾ ಆನ್ಲೈನ್ ಅಲ್ಲಿ ಬೈ ಮಾಡೋದಿದ್ರೆ ನೀವು DXN ವೆಬ್ಸೈಟ್ ಅಲ್ಲಿ ಬೈ ಮಾಡೋದನ್ನ ಕಲಿಸ್ಬೇಕು ನಾವು. ಸೊ ಒನ್ ಥಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಜನ ಇವತ್ತು ಆನ್ಲೈನ್ ಬಿಸ್ನೆಸ್ ಬಗ್ಗೆ ತುಂಬಾ ಇಷ್ಟ ಇದ್ದಾರೆ. ಆನ್ಲೈನ್ ಅಲ್ಲಿ ಬೈ ಮಾಡೋದೇ ಅವರಿಗೆ ಒಂದು ಖುಷಿ. ಇವತ್ತಿನ ದಿವಸದಲ್ಲಿ ಏನೋ ಒಂದು ಆನ್ಲೈನ್ ಅಲ್ಲಿ ಬರುತ್ತೆ ಅಂತ. ಸೊ ಹಾಗಿದ್ದಾಗ ಏನ್ ಮಾಡ್ಬೇಕು ನೀವು? ಫ್ಲಿಪ್ಕಾರ್ಟ್, ಅಮೆಜಾನ್ ಇನ್ನೆಲ್ಲ ಹೋಗ್ಬೋದು. DXN ನಮ್ದೇ ಒಂದು ವೆಬ್ಸೈಟ್ ಇದೆ ಅಲ್ಲ, ಅಲ್ಲಿ ಕೂಡ ಬೈಯಿಂಗ್ ಸಿಸ್ಟಮ್ ಇದೆ ಅಲ್ಲ, ಅಲ್ಲಿ ಯೂಸ್ ಮಾಡಿ. ಅವ್ರಿಗೂ ಕಾನ್ಫಿಡೆಂಟ್ ಇರುತ್ತೆ. ಸೊ ನಿಮ್ಗೂ PV ಗ್ಯಾರಂಟಿಡ್ ಇರುತ್ತೆ. ಸೊ ಈ ತರ ಮಾಡಿ ಬಿಸ್ನೆಸ್ ಅನ್ನ ನೀವು ಆಕ್ಟಿವೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇನ್ವೈಟ್ ದೆಮ್ ಓವರ್ ಕಪ್ ಆಫ್ ಹೇಗೆ ಮಾಡ್ಬೋದು ನಾನು ಹೇಳಿದೆ ನಿಮ್ಗೆ. ಗೆಟ್ ದೆಮ್ ಎಕ್ಸೈಟೆಡ್ ಅಬೌಟ್ ಯುವರ್ ನ್ಯೂ ಬಿಸ್ನೆಸ್. ಸೊ ನೀವು ಹೇಳಿ, ಸೊ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಹೇಳಲಿಕ್ಕೆ ಸಮಯವನ್ನ ನಾನು ಕಾಯ್ತಾ ಇದ್ದೀನಿ. ಸೊ ವೆರಿ ಸೂನ್ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತೀನಿ. ಎಕ್ಸೈಟ್ಮೆಂಟ್ ಇರ್ಬೇಕು. ನಾವು ಒಂದು ಕಾಫಿಗೆ ಮನೆಗೆ ಕರೀರಿ. ಸೊ ಅವ್ರ ಮನೆಗೆ ಹೋಗಿ ಶೇರ್ ದ ಟೆಸ್ಟಿಮನಿ ಹೇಗಿದೆ ಅಂತ ನೋಡಿ. ನೀವು ಸ್ಯಾಂಪಲ್ ಬೋನಸ್ ಚೆಕ್. ನಿನ್ನೆ ಬೋನಸ್ ಬಂದಿದೆ ಅಲ್ವಾ? ಎಲ್ಲರಿಗೂ ಬಂದಿದೆ. ನಿಮ್ಮ ಡೌನ್ ಲೈನ್ ಅಲ್ಲಿ ಯಾರಿಗೂ ಶೇರ್ ಮಾಡಿ ನೀವು ಅದನ್ನ. ಸೊ ನಿಮ್ಮ ಡೌನ್ ಲೈನ್ ಅಲ್ಲಿ ಬೋನಸ್ ಏನ್ ಬಂದಿದೆ ಅಂತ ಅವರಿಗೆ ತೋರಿಸಿ ಹೇಳಿ. ವೆರಿ ಗುಡ್ ಇನ್ಕಮ್ ಅಂತ ಖುಷಿ ಪಡ್ತಾರೆ ಅಲ್ವಾ. ಜನರಿಗೆಲ್ಲ ಹೇಗೆ ಗೊತ್ತಾಗ್ಬೇಕು? ಗೊತ್ತಾಗಲ್ಲ. ನಿಮ್ಗೆ ಬಂದಿರೋದನ್ನ ತೋರಿಸಿದ್ರೆ ಮಾತ್ರ ಅರ್ಥ ಆಗ್ತದಲ್ವಾ. ಶೆಡ್ಯೂಲ್ ಸೆಟ್ ಮಾಡಿ. ಆಲ್ರೆಡಿ ನಮ್ದು ಶೆಡ್ಯೂಲ್ ಸೆಟ್ ಇದೆ. 8 ಮಾರ್ನಿಂಗ್ 7 o'clock ಎಸೆನ್ಸಿಟಿವ್ ಪ್ರೋಗ್ರಾಮ್ ಮಾಡ್ತಾರೆ. 4 ಗಂಟೆ ಕಂಪನಿ ಪ್ರೋಗ್ರಾಮ್ಗಳಿರುತ್ತೆ. ಸೊ ನಾಳೆ 8:30, ನಾಳೆ 2:30 ಕನಸು ಪ್ರೋಗ್ರಾಮ್ ಅಲ್ಲಿ ನಾವು ಬರ್ತಾ ಇದ್ದೀವಿ. ನಾನು ಮತ್ತೆ ನಮ್ಮ ಸ್ಟಾಕಿಸ್ಟ್ ಮೈ ವೈಫ್ ವಿಜಯಲಕ್ಷ್ಮಿ ನಾವು ಜೊತೆಯಲ್ಲಿ ಬರ್ತಾ ಇದ್ದೀವಿ. ನಾವು ಈ ಪ್ರೋಗ್ರಾಮ್ಗೆ ಟಾಕ್ ಅಬೌಟ್ ದ DXN ಬಿಸ್ನೆಸ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಇರ್ತದೆ. ಸೊ ಇದೆಲ್ಲ ನಿಮ್ಗೆ ರೆಗ್ಯುಲರ್ ಆಗಿ ಟ್ರೈನಿಂಗ್ ಗಳು ಸಿಗ್ತಾನೆ ಇರ್ತದೆ. ಸೊ ನೀವು ಕೂಡ ಟ್ರೈನರ್ ಆಗ್ಬೇಕು. ನಿಮ್ಮ ಟೀಮ್ ಅನ್ನ ಹುರಿದುಂಬಿಸ್ಬೇಕು, ಬೆಳೆಸ್ಬೇಕು. ಅವರ ಟೈಮ್ ತಗೊಳ್ಳಿ. ಪ್ರಾಸ್ಪೆಕ್ಟ್ ಏನಾದ್ರು ಜೂಮ್ ಮೀಟಿಂಗ್ ನೀವು ಇವತ್ತು ನೋಡಿ, ಜನರಿಗೆ ಮೀಟಿಂಗ್ ಶೆಡ್ಯೂಲ್ ಅನ್ನ ಕಳ್ಸಿರ್ತೀರಾ ನೀವು. ಅವ್ರು ಬಂದಿರ್ತಾರೆ, ಅವ್ರಿಗೆ ಏನು ಗೊತ್ತಿಲ್ಲ. ಅವರಿಗೆ ನೀವು ನೋಡೋದು ಹೇಗೆ? ನೀವು ಇದ್ರೆ ಗೊತ್ತಾಗತ್ತೆ ನಿಮ್ಗೆ. ಅವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕಾಗ್ಬೋದು, ಕೇಳಿಲ್ಲ ಅಂದ್ರೆ ಫೋನ್ ಮಾಡ್ಬೋದು. ಅದ ನಂತರ ಅವ್ರ ಕ್ವಶನ್ಸ್ ಅನ್ನ ಕ್ಲಿಯರ್ ಮಾಡ್ಬೋದು. DXN ಅಪ್ಲಿಕೇಶನ್ ಫಾರ್ಮ್ ಸಾಫ್ಟ್ವೇರ್ ಕಾಪಿ ಕಳಿಸಿ ಅವರಿಗೆ. ಪ್ರಿಂಟ್ಔಟ್ ತಗೊಳ್ಳಿ, ಸೈನ್ ಅಪ್ ಮಾಡ್ಲಿ, ಅಲ್ಲಿ ಸಬ್ಮಿಟ್ ಮಾಡಿ. ಮತ್ತೆ ಅವರಿಗೆ ನಿಧಾನವಾಗಿ ಒಂದೊಂದು ಮಾತಾಡ್ಲಿಕ್ಕೆ ಹೇಳ್ಬೋದು. ನಾನು ಪ್ರತಿನಿತ್ಯ ಮಾತಾಡಿ ಅಂತ ಹೇಳ್ತೀನಿ. ಕೆಲವ್ರು ಮಾತ್ರ ಮಾತಾಡ್ತಾರಲ್ವಾ, ಎಲ್ಲರೂ ಮಾತಾಡೋದೇ ಇಲ್ಲ. ಸೊ ಹಾಗಾಗಿ ನಿಮ್ ಕಲಿಯೋದು ಕಷ್ಟ ಆಗ್ಬಿಡ್ತದೆ. ಎಲ್ಲಿ ಪ್ರಾಡಕ್ಟ್ ನ ಬೈ ಮಾಡ್ಬೇಕು ಅನ್ನೋದನ್ನ ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ ನಾವು ತಿಳುವಳಿಕೆ ಕೊಡ್ಬೇಕು. ಸೊ ಅವರಿಗೆ ಪಾರ್ಟ್ನರ್ಸ್ ಅನ್ನ ನಮ್ಮ ಆಕ್ಟಿವೇಟ್ ಮಾಡೋದು ಹೇಗೆ, ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಅವ್ರ ಕನಸುಗಳು ಏನಂತ ಹುಡುಕ್ಬೇಕು ನಾವು. ಅವರಿಗೆ ವೆಲ್ತ್ ಕ್ರಿಯೇಷನ್ ಮಾಡೋ ದಾರಿಯನ್ನ ತೋರಿಸ್ಬೇಕು ನಾವು. ಅವರ ಕನಸುಗಳು ಗೊತ್ತಾದಾಗ ನಿಮ್ಗೆ
ಏನ್ ತುತ್ತಾಗಿ ಅವನಿಗೆ ಬೇಕು, ಅವ್ರಿಗೆ ಏನ್ ಬೇಕು, ಲಾಂಗ್ ಟರ್ಮ್ ಅಲ್ಲಿ ಅವ್ರಿಗೆ ಏನ್ ಬೇಕು, ಇವೆಲ್ಲವನ್ನ ನೀವು ಗುರುತಿಸಿದ್ರೆ DXN ಅಲ್ಲಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ನೀವಲ್ವಾ. ಸೊ ಡ್ರಾಫ್ಟ್ ಆಕ್ಷನ್ ಪ್ಲಾನ್ ಫಾರ್ ದ ನೆಕ್ಸ್ಟ್ 1 to 7 months. ಇದ್ಯಾರು ಮಾಡ್ಬೇಕು? ನೀವು ಡಿಸ್ಟ್ರಿಬ್ಯೂಟರ್ಸ್ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ 7 ತಿಂಗಳದ ಆಕ್ಷನ್ ಪ್ಲಾನ್. ಏನಿದೆ ಆಕ್ಷನ್ ಪ್ಲಾನ್? ಜಾಯ್ನ್ ಆಗಿ ವಿದಿನ್ 7 months ಐ ವಿಲ್ ಬಿಕಮ್ ಎ ಡೈಮಂಡ್ ಅಂತ ಡಿಸೈಡ್ ಮಾಡಿ. ಸ್ಟೆಬಿಲೈಸ್ ಯುವರ್ ಗ್ರೂಪ್ ಅಂತ ಹೇಳ್ತಾರೆ. ಪ್ರತಿ ನಿಮ್ಮ ಗ್ರೂಪಿಗೆ ಹೋಗಿ ಎಲ್ಲರಿಗೂ ತಿಳುವಳಿಕೆಯನ್ನ ಕೊಡ್ತಾನೆ ಹೋಗ್ಬೇಕು ನಾವು. ಸೊ ಇಲ್ಲಿ ಯಾವ್ದು ಗೊತ್ತಿಲ್ಲ ನಮ್ಗೆ. ಈಗ ನಾನು ಹೇಳುದು, ನಾನು ಇಲ್ಲಿ ವಿಜಯಲಕ್ಷ್ಮಿ ಇದ್ದಾರೆ, ಅಮ್ಮಾಜಿ DXN ಇದ್ದಾರೆ, ಆಂಟೋನ್ ಇದ್ದಾರೆ, ಕಂಚನ್ ಸತೀಶ್ ಇದ್ದಾರೆ, ಮೊಹಮ್ಮದ್ ಖಲೀಲ್, ಶಿವರಾಮ್ ಕೋಸೆ, ತಾರಾ ಭಗವಾನ್, ವೆಂಕಟೇಶ್, ARB ಕ್ರಿಯೇಷನ್ಸ್. ನನಗೇನ್ ಗೊತ್ತು ಯಾರು ಕ್ರೌನ್ ಅಂಬಾಸಿಡರ್ ಆಗ್ತಾರೆ ಅಂತ ಹೇಳಿ? ಯಾರು ಕ್ರೌನ್ ಅಂಬಾಸಿಡರ್ ಆಗ್ತೀರಿ ಹ್ಯಾಂಡ್ ರೈಸ್ ಮಾಡಿ ಅಲ್ವಾ. ಸೊ ನೀವ್ ಯಾರು ಕ್ರೌನ್ ಅಂಬಾಸಿಡರ್ ಆಗ್ತೀರಿ ಅಂತ ಹ್ಯಾಂಡ್ ರೈಸ್ ಮಾಡಿದ್ರೆ ನನ್ಗೆ ಗೊತ್ತಾಗ್ತದೆ. ನೋಡಿ, ಯಾರು ಹ್ಯಾಂಡ್ ರೈಸ್ ಮಾಡೋದೇ ಇಲ್ಲ. ಸೊ ನಿಮ್ಗೆ ಆತ್ಮವಿಶ್ವಾಸ ಇಲ್ವಾ? ಕಾನ್ಫಿಡೆನ್ಸ್ ಇಲ್ವಾ? ಸೊ ಈ ಕಾನ್ಫಿಡೆನ್ಸ್ ಬಂದಾಗ ಮಾತ್ರ ನಿಮ್ಗೆ ಸಾಧ್ಯ ಆಗ್ತದೆ. ಸೊ ಇದನ್ನ ಯಾಕೆ ಮಾಡಬಾರ್ದು? ರೈಸ್ ಯುವರ್ ಹ್ಯಾಂಡ್. ನೋಡಿ, ನನಗೆ ಗೊತ್ತಾಯ್ತು ಇಲ್ಲಿ ಇರೋರು ಯಾರು ಕ್ರೌನ್ ಅಂಬಾಸಿಡರ್ ಆಗೋಲಿಕ್ಕೆ ರೆಡಿ ಇಲ್ಲ ಅಂತ. ಎಸ್ ಅಮ್ಮಾಜಿ ಇಸ್ ಗ್ರೇಟ್, ನಾನು ಕ್ರೌನ್ ಅಂಬಾಸಿಡರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ನಿಮ್ಮ ಮನಸ್ಸು ಒಪ್ಬೇಕು. ನೆಕ್ಸ್ಟ್ ನೀವು ಪ್ಲಾನ್ ಮಾಡಿ. ವೆರಿ ಗುಡ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಅಮ್ಮಾಜಿ ಅವರೇ. ಸೊ ಅಮ್ಮಾಜಿ ಅವರು ನಾನು ಕ್ರೌನ್ ಅಂಬಾಸಿಡರ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ನಿಮ್ ಮನ್ಸು ಹೇಳಿದಾಗ ಹುಡ್ಕೊಂಡು ಹೋಗುತ್ತೆ. ನಮ್ಗೆ ಇವತ್ತು ಒಂದು ತರಕಾರಿಗೆ ಒಂದು ಕ್ಯಾರೆಟ್ ಬೇಕು ಅಂದ್ರೆ ಹುಡ್ಕೊಂಡು ಹೋಗ್ತೀವಲ್ವಾ. ಸೊ ನಮ್ಮ ಟೀಮ್ ಅನ್ನ ಹೇಗ್ ಮಾಡ್ಬೇಕು? ನಾವು ಅವರಿಗೆ ಕೋಚ್ ಆಗಿರ್ಬೇಕು, ನಾವು ಪ್ರೀತಿ ಮಾಡ್ಬೇಕು, ಚಾಲೆಂಜ್ ಮಾಡ್ಬೇಕು, ಅವರಿಗೆ ಅವರ ಒಂದು ಸಾಧನೆಗೆ ಸಣ್ಣ ಒಂದು ಗಿಫ್ಟ್ ಅನ್ನ ಕೊಡ್ಬೇಕು, ಡಿಸಿಪ್ಲಿನ್ ಬಗ್ಗೆ ಹೇಳ್ಕೊಡ್ಬೇಕು, ಸಿಸ್ಟಮ್, ನಮ್ಮ ಮನೆಯ ಸಿಸ್ಟಮ್ ಬಗ್ಗೆ, ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆನೂ ಕೂಡ ಕಲಿಸ್ಬೇಕು ನಾವು. ಹೌ ಟು ಸ್ಟಾರ್ಟ್ ದೇರ್ ಬಿಸ್ನೆಸ್ ಅನ್ನೋದ್ ಬಗ್ಗೆನೂ ಹೇಳ್ಬೇಕು. ಹೇಗೆ ಸ್ಟಾರ್ಟ್ ಮಾಡ್ಬೋದು? ಜಾಯ್ನ್ ಆಗೋದು, 3000 rupees ಸಿಂಪಲ್ ಪ್ಲಾನ್ ಅಲ್ಲಿ ಬರೋದು, ಸೀಡ್ ಸ್ಟಾಕ್ ಅಲ್ಲಿ IOC ಬಗ್ಗೆ ಮಾತಾಡ್ಬೋದು. If it is not possible, simply liquidate the product which they are buying. 3000 ಪ್ರಾಡಕ್ಟ್ ಅನ್ನು ಬೈ ಮಾಡ್ತಾರೆ, ಅದನ್ನೇ ರಿಪೀಟೆಡ್ಲಿ ಮಾಡ್ತಾ ಹೋದಾಗ ಏನಾಗುತ್ತೆ? PV ಜನರೇಟ್ ಆಗ್ತಾ ಹೋಗುತ್ತೆ. 4 ಜನರಿಗೆ ಹೇಳ್ತೀವಿ, ನಾಳೆ ಇನ್ನೊಂದು 4 ಜನರಿಗೆ ಹೇಳಿ, ಅವರಿಗೂ ಇದನ್ನ ಪ್ರಾಡಕ್ಟ್ಸ್ ಅನ್ನ ಮಾಹಿತಿ ಕೊಡ್ತಾ ಹೋಗ್ತೀರಾ. ಸ್ಲೋಲಿ ಸ್ಟಡಿಲಿ ಯು ವಿಲ್ ಬಿಕಮ್ eventually you will become a crown ambassador. Company teach them about the company products and marketing plan. ಅವ್ರಿಗೆ ಇದನ್ನೆಲ್ಲ ಹೇಳ್ಬೇಕು. ಇಲ್ಲಿ ನಿಮಗೆ ಸಿಗ್ತದೆ, ಯೂಟ್ಯೂಬ್ ಅಲ್ಲಿ ಸಿಗ್ತದೆ, ಸ್ಕಿಲ್ಸ್ ಆಫ್ ಪ್ರಾಸ್ಪೆಕ್ಟಿಂಗ್. ಸೊ ಇದು ಹೇಗೆ ಅಂದ್ರೆ, ನಿಮ್ಗೆ ನೆಕ್ಸ್ಟ್ ನಾವು ಒಂದಿನ ಪ್ರಾಸ್ಪೆಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಬಂದಾಗ ಹೇಳೋಣ. ಸಿಂಪಲ್ ಹೇಳ್ಬೇಕು ಅಂತಂದ್ರೆ, ನೀವು ಯಾರೆಲ್ಲ ಭೇಟಿ ಮಾಡ್ತೀರಿ ಅವರಿಗೆ ಒಂದು ಸಣ್ಣದಂತ ಕ್ಲೂ ಅನ್ನ ಕೊಡಿ. ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾಡಿ. ಅವರಿಗೆ ಕ್ಯೂರಿಯಾಸಿಟಿ ಇದ್ದಾಗ ಅವರ ಹೆಸರು ಬರ್ಕೊಳ್ಳಿ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಬಂದು ಮಾತಾಡ್ತೀನಿ ಅಂತ ಹೇಳಿ. ಸೊ ಏನ್ ಮಾಡ್ಬೋದು? ಅವರು ನಿಮ್ಮ ಲಿಸ್ಟಿಗೆ ಹಾಕೋಬಹುದು. ನಿಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ ಆ ಲಿಸ್ಟ್ಗಳಲ್ಲಿ ಹಾಟ್ ಲಿಸ್ಟ್ ಅಂದ್ರೆ ಯಾರು, ಯಾರಿಗೆ ತುರ್ತಾಗಿ ಕಾಣ್ಬೇಕು ಅನ್ನೋದನ್ನ ಗಮನಿಸ್ಕೊಳ್ಳಿ. ಅವರಿಗೆ ಜನರಿಗೆ ಹೇಗೆ ಅಪ್ರೋಚ್ ಮಾಡ್ಬೇಕು ಅನ್ನೋದನ್ನು ಕಲಿಸ್ಕೊಡ್ಬೇಕು ನಾವು. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳೋದು ಹೇಗೆ? ನಾನು ಅವಾಗಲೇ ಹೇಳಿದೆ ನಿಮ್ಗೆ, ನಾಳೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಬಿಸಿ ಇದ್ದೀರಾ, ಫ್ರೀ ಇದ್ದೀರಾ ಅಂದ್ರೆ ಬಿಸಿ ಅಂತ ಹೇಳ್ತಾರೆ. ಸೊ ಈ ತರ ಅಪಾಯಿಂಟ್ಮೆಂಟ್ ತಗೊಳ್ಳೋದನ್ನ ಕಲಿಬೇಕು. BOMಗೆ ಟೇಬಲ್ ಕ್ಲೋಸಿಂಗ್ ಒಂದ್ ಹಂತದೊಳಗೆ ನಾವು ಬಿಟ್ರೆ ಮತ್ತೆ ಸಿಗೋದೇ ಇಲ್ಲ. ಆ ಹಂತದಲ್ಲಿ ಕೂತ್ಕೊಂಡು ನೀವು ಪ್ಲಾನ್ ಮಾಡಿ ಅವರಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು DXN ಪ್ರಾಡಕ್ಟ್ಸ್ ಅನ್ನು ಅವರಿಗೆ ಯೂಸ್ ಮಾಡ್ಬೋದು. ಸೊ ಯಾವುದೇ ಅರ್ಥದೊಳಗೆ ನೀವು 99% ನೀವು ಸಕ್ಸೆಸ್ ಆಗುವಾಗೇ ಇರ್ಬೇಕು. 1% ಮೇ ನಾಟ್ ಬಿ, ಬಟ್ ನಿಮ್ಮ ಕಾನ್ಫಿಡೆನ್ಸ್ 100% ಇರ್ಲಿ. ನೆಕ್ಸ್ಟ್, ರಿಜೆಕ್ಷನ್ ಬಗ್ಗೆ ಗೊತ್ತಿರ್ಬೇಕು. ಸೊ ಜನ ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಈ ಕಂಪನಿ ನನಗೆ ಗೊತ್ತು, ನಾನು ಮಾಡಿದ್ದೀನಿ, ಅಥವಾ ಇನ್ಯಾವುದೋ ಕಂಪನಿಲಿ ಇದ್ದೆ, ಇವೆಲ್ಲ ಆಗಲ್ಲ, ಸೊ ಇನ್ನೇನೋ ಹೇಳ್ತಾರೆ. ಇದೆಲ್ಲ ಕೇಳಕ್ಕೆ ನಾವು ರೆಡಿ ಇರ್ಬೇಕು. ನಾವು ಯಾಕೆ ರೆಡಿ ಇಲ್ವಾ? ಆಗ್ಬೇಕು. ನಿಮ್ಮ ಮನೆಯಲ್ಲಿ ಮಗುಗೊಂದು ಕೆಲಸ ಹೇಳ್ತೀರಾ, ಅದು ಆಗಲ್ಲ ಅಂತ ಹೇಳ್ತಾರೆ, ನೀವು ಬಿಡ್ತೀರಾ? ಇಲ್ಲ ಅಲ್ವಾ? ಹೇಗೆ ಅಂತ ಹೇಳ್ಕೊಡ್ತೀರಿ ಅವರಿಗೆ. ಸೊ ಹಾಗೆ ನೀವೇ ರಿಜೆಕ್ಷನ್ ಮಾಡ್ಬಿಟ್ರೆ, ಸೊ ನನ್ನ ಹತ್ರ ಆಗಲ್ಲ ಅಂತ ಹೇಳ್ತಾರೆ, ಅವರಿಗೆ ಕಲ್ಸ್ಬೇಕು ನಾವು. ಇನಿಷಿಯಲ್ ಇನ್ಕಮ್ ಕಮ್ಸ್ ಫ್ರಮ್ ದ ರೀಟೇಲಿಂಗ್. ಅದಕ್ಕೋಸ್ಕರ ನೀವು ಫಸ್ಟ್ ರೀಟೇಲಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ನೀವು ಇವಾಗ ತುಂಬಾ ಬ್ರಿಲಿಯಂಟ್ ಇರ್ತಾರೆ ಜನ ಎಲ್ಲ, ನಿಮ್ ಎದುರಿಗೆ ಮೊಬೈಲ್ ಅಲ್ಲಿ ಎಷ್ಟು ರೇಟ್ ಅಂತ ನೋಡ್ತಾರೆ, ಡಿಸ್ಕೌಂಟ್ ಅನ್ನ ಕೇಳ್ತಾರೆ. ಎಸ್ ಇದೆ, ಇದರೊಳಗೆ ಸಿಸ್ಟಮ್ ಇದೆ ಅಂತ ಹೇಳಿ ನೀವು, ನಿಮ್ಗೆ ಆಸಕ್ತಿ ಇದ್ರೆ, ನೀವು ರೆಗ್ಯುಲರ್ ಬೈಯರ್ ಆಗ್ಲಿಕ್ಕೆ ಬಯಸ್ತೀರಾ ಅಂತಂದ್ರೆ ಡಾಕ್ಯುಮೆಂಟ್ ಅನ್ನ ಕೊಡಿ. ನೀವು ಆನ್ಲೈನ್ ಅಲ್ಲೇ ಬೈ ಮಾಡ್ಬೋದು, ಸ್ಟಾಕ್ ಪಾಯಿಂಟ್ ಹೋಗ್ಬೋದು, ನಾನು ತೋರಿಸ್ತೀನಿ ಅಂತ ಹೇಳಿ ಒಮ್ಮೆ ಹೋಗಿ ಅವರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶಗಳನ್ನ, ಸ್ಟಾಕ್ ಪಾಯಿಂಟ್ ಪರ್ಚೇಸ್ ಮಾಡಿಸಿ ಆನ್ಲೈನ್ ಅಲ್ಲಿ ಬುಕ್ ಮಾಡೋದನ್ನ ಹೇಳ್ಕೊಡಿ. ಸೊ ಅಲ್ಲಿಂದ ಅವರು ಬಿಸ್ನೆಸ್ ಅನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಸ್ಟೇಬಲ್ ಅಂಡ್ ರಿಲಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ಸ್ಪಾನ್ಸರಿಂಗ್ ಅಂತ ಹೇಳ್ತೀವಿ ನಾವು. ಪ್ರತಿ ತಿಂಗಳ ಸ್ಪಾನ್ಸರಿಂಗ್ ಮಾಡೋದನ್ನ ಮರಿಬಾರ್ದು ನಾವು. ಸೊ ಪ್ರತಿನಿತ್ಯ ಅದರೊಳಗೆ ಪ್ರಯತ್ನವನ್ನ ಮುಂದುವರಿಸ್ಬೇಕು ನಾವು. ಪ್ರತಿ ದಿನ ನಮ್ಮಲ್ಲಿ ಗಮನ ಇರ್ಬೇಕು. ತಿಂಗಳಿಗೆ 3, 5 ಅಟ್ಲೀಸ್ಟ್ ಇರಾರು 1 ಇದನ್ನಾದ್ರೂ ಪ್ಲಾನ್ ಮಾಡಿ.
ಮಾರ್ಕೆಟಿಂಗ್ ಪ್ಲಾನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಹೇಗೆ? 3,000 PV, ಈಗ 3,500 ಇದೆ ಅಲ್ವಾ? ಸೊ 3,000 ಇರ್ಬೋದು, 3,500 ಇರ್ಬೋದು, 1,000 ಇರ್ಬೋದು. ಸೊ ಇದನ್ನ ನಾವು ಅವ್ರಿಗೆ ಹೇಳ್ಬೇಕು. ನಾವು ಫಸ್ಟ್ ಡೇ ಮಾಡೋದು ಬಹಳ ಬೆಸ್ಟ್. ಇಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಬೇಗನೆ ಆಗುತ್ತೆ ಅಷ್ಟು ಬೇಗನೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನೀವು ಬಿಸ್ನೆಸ್ ಅನ್ನ ಕಟ್ಟುವಾಗ ಟೈಮ್ ತಗೊಳುತ್ತೆ, ಬಟ್ ಯು ವುಡ್ ಲಾಸ್ಟಿಂಗ್ ರಿಸಲ್ಟ್. ಸೊ ನಿಮ್ಗೆ ಇಲ್ಲಿ 3 ರಿಂದ 5 ವರ್ಷ ಹಿಡಿಬಹುದು ಒಂದು ಟೀಮ್ ಅನ್ನ ಕಟ್ಟಲಿಕ್ಕೆ. ಬಟ್ ನಿಮ್ಗೆ ಬಿಸ್ನೆಸ್ ನಿಮ್ಮ ಫ್ಯಾಮಿಲಿಗೆ ನಿರಂತರವಾಗಿ ನಿಮ್ಮ ನಂತರನೂ ಕೂಡ ಸಿಗುವಂತಹ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಹೇಗೆ ಅಂತ ನೀವು ಅದನ್ನ ಬಿಡಿಸಿ ಹೇಳ್ಬೇಕಾಗ್ತದೆ. ಒಂದು ಪ್ರಾಡಕ್ಟ್ ಅನ್ನ ಜನ ಯಾವತ್ತು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಟೇಸ್ಟಿಗೆ ಬಿಡಲ್ಲ. ಒಂದು DXN ಟೇಸ್ಟ್ ಅಥವಾ ಒಂದು ಫ್ಲೇವರ್ ಅಥವಾ ಒಂದು ಸಿಸ್ಟಮ್, ಇದನ್ನ ಜನ ರೆಗ್ಯುಲರ್ ಆಗಿ ಬೈ ಮಾಡುವಾಗ ರೆಗ್ಯುಲರ್ ಆಗಿ ಇನ್ಕಮ್ ಬರುತ್ತೆ. ಅವ್ರ ಮನೆಯಲ್ಲಿ ಮುಂದೆ ಜನರೇಷನ್ ಅದನ್ನೇ ಕಂಟಿನ್ಯೂ ಮಾಡೋ ಅವಕಾಶಗಳು ತುಂಬಾನೇ ಇರುತ್ತೆ, ಸಾಧ್ಯತೆಗಳು. ಅಲ್ಲಿಂದ ಕೂಡ ನಿಮ್ಗೆ ಬಿಸ್ನೆಸ್ ಬರುತ್ತೆ. ಒಬ್ಬರಿಗೆ ಹೇಳಿದೆ ನಾನು DXN ಬಿಸ್ನೆಸ್ ಅನ್ನ. ಸೊ 20 years ಬಿಫೋರ್. ಸೊ ಇವಾಗ ನಮ್ಮ ಟೀಮ್ ಅಲ್ಲಿ ಮೋರ್ ದನ್ 18,000 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಸೊ ಎಷ್ಟು ಜನ? 1,750 ಸ್ಟಾರ್ ಏಜೆಂಟ್ಸ್, 158 ಸ್ಟಾರ್ ರೂಬೀಸ್, 48 ಸ್ಟಾರ್ ಡೈಮಂಡ್ಸ್, ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ 19, ಸೀನಿಯರ್ ಸ್ಟಾರ್ ಡೈಮಂಡ್ 6, ಎಕ್ಸಿಕ್ಯೂಟಿವ್ ಸೀನಿಯರ್ ಸ್ಟಾರ್ ಡೈಮಂಡ್ 2, ಡಬಲ್ ಡೈಮಂಡ್ 2, ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್ 1, ಗೋಲ್ಡ್ ಡೈಮಂಡ್ 2, ಕ್ರೌನ್ ಡೈಮಂಡ್, ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ 1. ಇವರೆಲ್ಲ ಹೇಗೆ ಬಂದ್ರು? ಫಸ್ಟ್ ನಾನು ಜಾಯ್ನ್ ಆದ್ಮೇಲೆ ಅಲ್ವಾ ಸುಬ್ಲಿಕೇಶನ್ ಜನರಿಗೆ ಹೇಳ್ತಾ ಹೋಗಿದ್ದು. ಸೊ SN ಶೆಟ್ಟಿ ಅವ್ರ ಟೀಮ್ ಅಲ್ಲಿ 50,000 ಜನ ಇದ್ದಾರೆ. ಪ್ರೊಫೆಸರ್ ಟೀಮ್ ನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಹೇಗೆ ಬರ್ತದೆ ಇವೆಲ್ಲ? ದಿಸ್ ಇಸ್ ದ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಸೊ ಇಟ್ ಲಾಸ್ಟಿಂಗ್ ರಿಸಲ್ಟ್ ಕೊನೆವರೆಗೂ ಬರುತ್ತೆ. ಮಂತ್ಲಿ ಅಚೀವಿಂಗ್ 3,000 PV ಆದಾಗ ಒಂದು ಗಿಫ್ಟ್ ಕೊಡಿ ಅವರಿಗೆ. 3,000 ಕಂಟಿನ್ಯೂಸ್ಲಿ ಮಾಡಿದ್ರೆ ಇನ್ನೊಂದು ಗಿಫ್ಟ್ ಅನ್ನು ಕೊಡ್ಬೋದು. ಸ್ಟಾರ್ ಏಜೆಂಟ್ ಆದಾಗ ಒಂದು ಕೊಡ್ಬೋದು, ಅಥವಾ ಡೈಮಂಡ್ ಆದಾಗ ಕೊಡ್ಬೋದು. ಡಿಸಿಪ್ಲಿನ್ ಬಗ್ಗೆ ಹೇಳ್ಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ಕಂಪನಿ ಬಗ್ಗೆ ಮಾತಾಡಿ ಅವರಿಗೆ ಆ ರೂಲ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಹೇಳಿ. ಸೊ ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಎದುರಿಸುವಂತಹ ಒಂದು ಸಾಮರ್ಥ್ಯ ಅವರಿಗೆ ಹೇಳ್ಬೇಕು, ಧೈರ್ಯವನ್ನ ಹೇಳ್ಬೇಕು, ಸಹಾಯ ಮಾಡ್ಬೇಕು. ಸೊ ಏನೆಲ್ಲ ಸ್ಕಿಲ್ಗಳು ಬೇಕು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಂದ್ರೆ, ಪ್ರಾಸ್ಪೆಕ್ಟಿಂಗ್, ಜನರನ್ನ ಹುಡುಕೋ ಕಲೆ ಗೊತ್ತಿರ್ಬೇಕು, ರಿಟೇಲ್ ಮಾಡೋದನ್ನ ಕಲಿಬೇಕು, ಜಾಯ್ನಿಂಗ್ ಅನ್ನ ಮಾಡ್ಲೇಬೇಕು, ಟ್ರೈನಿಂಗ್ ಅನ್ನ ತಗೊಳ್ಳೇಬೇಕು. ಏನ್ ಮಾಡಿದೆ? ಪ್ರಾಸ್ಪೆಕ್ಟ್ ಮಾಡೋದನ್ನ ಕಲಿಬೇಕು, ರಿಟೇಲ್ ಮಾಡ್ಲೇಬೇಕು, ರಿಕ್ರೂಟ್ ಮಾಡೋದನ್ನ ಬಿಡಬಾರ್ದು, ಟ್ರೈನಿಂಗ್ ತಗೊಳ್ಳೇಬೇಕು. ಇಷ್ಟು ಮಾಡಿದಾಗ ನಿಮ್ಗೆ ಆಯ್ತು. ಪ್ರಾಸ್ಪೆಕ್ಟಿಂಗ್, ರಿಟೇಲಿಂಗ್, ರಿಕ್ರೂಟಿಂಗ್, ಟ್ರೈನಿಂಗ್ ಇಷ್ಟು ಗೊತ್ತಿದ್ರೆ ಸೊ ಯಾರು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೋದು. ಬಟ್ ಇದಿಸ್ ABCD ಇದೆಯಲ್ಲ, ಇದನ್ನ ಕಂಪಲ್ಸರಿ ಕಂಟಿನ್ಯೂಸ್ಲಿ ನೀವು ಅದನ್ನ ಗಮನದಲ್ಲಿ ಇಟ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ನಿಮ್ಗೆ ರ್ಯಾಂಡಮ್ಲಿ ಲಿಸ್ಟ್ ದ ನೇಮ್ ಪೀಪಲ್ ಯು ನೋ. ಹೇಗೆ ಪ್ರಾಸ್ಪೆಕ್ಟ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾರಿಗೆ ಮೊದಲು ಹೇಳ್ಬೇಕು, ಯಾರಿಗೆ ಲಾಸ್ಟ್ ಹೇಳ್ಬೇಕು. ತುಂಬಾ ಹತ್ತಿರದವರಿಗೆ ನೀವು ನಾನಂತರ ಹೇಳೋದೇ ಒಳ್ಳೇದು. ಸ್ವಲ್ಪ ದೂರದವರಿಗೆ ಮೊದಲು ಹೇಳಿ. ಒಬ್ಬರು ಸಕ್ಸಸ್ಫುಲ್ ಒಂದು ಸ್ಯಾಟಿಸ್ಫೈಡ್ ಕಸ್ಟಮರ್ ಹತ್ರ ಸೊ ರೆಫರೆನ್ಸ್ ಅನ್ನ ಕೇಳಿ. ನಿಮ್ಮವ್ರು ಯಾರಿದ್ದಾರೆ, ಅವರಿಗೆ ಅವಶ್ಯಕತೆ ಹೇಗಿರ್ಬೋದು, ಇದನ್ನೆಲ್ಲ ಕೇಳ್ಕೊಂಡು ಪ್ರತಿನಿತ್ಯ ಕೆಲಸ ಇದೆ ನಿಮ್ಗೆ. ಯಾವಾಗ್ಲೂ ಲುಕ್ ಫಾರ್ ದ ಅಪರ್ಚುನಿಟಿ ಟು ಮೀಟ್ ದ ನ್ಯೂ ಪೀಪಲ್. ಸೊ ನೀವು ಕರೆನ್ಸಿ ಹಾಕ್ಲಿಕ್ಕೆ ಹೊರಗಡೆ ಹೋಗ್ತೀರಾ ಅಂದ್ರೆ ಅವ್ರು ಯಾಕೆ ನಿಮ್ಮ ಅಪ್ಲೈನ್ ಅದು ಸ್ಪಾನ್ಸರ್, ನೀವು ಅವರಿಗೆ ಸ್ಪಾನ್ಸರ್ ಮಾಡ್ಬಾರ್ದು. ಒಂದು ಆಟೋದಲ್ಲಿ ಹೋಗ್ತೀರಾ ಅಂದ್ರೆ ಅವ್ರಿಗೆ ಯಾಕೆ ಮಾಡ್ಬಾರ್ದು, ಮಿಲ್ಕ್ ಮ್ಯಾನ್ಗೆ ಯಾಕೆ ಮಾಡ್ಬಾರ್ದು, ಪೂಜಾರಿಗೆ ಯಾಕೆ ಕೊಡ್ಬಾರ್ದು, ಇವಾಗ ನೀವು ತಹಸೀಲ್ದಾರ್ಗೆ ಯಾಕೆ ಹೇಳ್ಬಾರ್ದು, DC ಗೆ ಯಾಕೆ ಹೇಳ್ಬಾರ್ದು, PM ಗೂ ಹೇಳ್ಬೋದು. ಸೊ ಡಿಪೆಂಡ್ಸ್, ನೀವು ಯಾರನ್ನ ಮೀಟ್ ಮಾಡ್ತೀರಾ. ಒನ್ಸ್ ಫಸ್ಟ್ ಥಿಂಕ್ ಏನ್ ಬರ್ಬೇಕು ಅಂದ್ರೆ, ಇವ್ರು DXN ಡಿಸ್ಟ್ರಿಬ್ಯೂಟರಾ, ಇಲ್ಲ ಅಂದ್ರೆ ನಂಗೆ ಹೇಳೋ ಅವಕಾಶಗಳು ಇದೆಯಾ. ಈ ವಿಚಾರದಲ್ಲಿ ನೀವು ಹೋದಾಗ ನಿಮ್ಗೆ ಬಿಸ್ನೆಸ್ ಗಳು ಜಾಸ್ತಿ ಆಗತ್ತೆ. ಕ್ಯಾಲೆಂಡರ್ ವಿಸಿಟ್ ರೆಗ್ಯುಲರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಯುವರ್ ಪ್ರಾಸ್ಪೆಕ್ಟ್ ನೀಡ್ ಬಿಫೋರ್ ವಿಸಿಟಿಂಗ್. ಸೊ ಯಾರನ್ನಾರು ಒಬ್ಬರನ್ನ ಭೇಟಿ ಮಾಡ್ತೀರಾ ಅಂದ್ರೆ ಅವ್ರ ಮನೆಗೆ ಹೋಗ್ಬೇಕಿಂತ ಮುಂಚೆ ಅವರ ಅವಶ್ಯಕತೆ ನಾನು ಹೇಳಿದೆ ಫಸ್ಟಿಗೆ ನಿಮ್ಗೆ, ಅವ್ರಿಗೆ ಏನ್ ಬೇಕು, ಅವ್ರ ಜವಾಬ್ದಾರಿಗಳೇನು, ಅವರದ್ದ ಒಂದು ರಿಯಾಲಿಟಿ ಏನು, ಇವೆಲ್ಲ ಹೇಳ್ಕೊಂಡು ಸರ್ವೆ ಮಾಡಿ ಹೋಗ್ಬೇಕಾಗ್ತದೆ. ಸಿಂಗಲ್ ಪರ್ಸನ್ ಫ್ರಮ್ ಯುವರ್ ಲಿಸ್ಟ್ ಡೋಂಟ್ ನೆಗ್ಲೆಕ್ಟ್ ಅಂಡ್ ಡೋಂಟ್ ಮಿಸ್. ಯಾರೊಬ್ಬರನ್ನು ಬಿಡ್ಬೇಡಿ. ಫಸ್ಟ್ ಆಫ್ ಆಲ್ ಲಿಸ್ಟ್ ಅನ್ನ ಮಾಡಿ. ಲಿಸ್ಟ್ ಮಾಡ್ಲೇಬೇಕಾಗ್ತದೆ. ಪ್ರೆಸೆಂಟ್ ಪ್ರಾಡಕ್ಟ್ ಯೂಸೇಜ್ ಅಂಡ್ ಅಡ್ವಾಂಟೇಜ್, ಅದ್ರ ಬಗ್ಗೆ ಪ್ರಾಡಕ್ಟ್ ಅನ್ನ ತೋರಿಸಿ. ಇದೇನ್ ಬೆನಿಫಿಟ್, ಪೇಸ್ಟ್, ಸೋಪ್, ಶಾಂಪೂ, ಕಾಫಿ, ಟೀ, ಲೋಷನ್, ಜೆಲ್, ಆಯಿಲ್, ಬೇಬಿ ಆಯಿಲ್, ದಟ್ಸ್ ಇನಫ್, ಹೇರ್ ಆಯಿಲ್. ಸೆಲ್ ದ ಪ್ರಾಡಕ್ಟ್ ಆನ್ ಕಸ್ಟಮರ್ ಪ್ರೈಸ್, MRP ಗೆ ಸೆಲ್ ಮಾಡಿ. ಫಸ್ಟ್ ರೆಫ್ಯೂಸಲ್ ಯಾರಾದ್ರೂ ಬೇಡ ಅಂದ್ರೆ ಬಿಡ್ಬೇಡಿ, ಮತ್ತೆ ಹೋಗಿ. ಜನ ಬೇಡ ಅಂದ್ರೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ರೆಗ್ಯುಲರ್ ಆಗಿ ಯಾರೆಲ್ಲ ಬೈ ಮಾಡ್ತಾರೆ ಅವ್ರ ಹೆಸರು ಇರ್ಲಿ ನಿಮ್ಗೆ. ನಮ್ಮ ಬಿಸ್ನೆಸ್ ಬಗ್ಗೆ ಅವರಿಗೆ ಒಂದು ಮಾತಾದ್ರೂ ಹೇಳಿ ಬನ್ನಿ, ಎಕ್ಸೈಟ್ಮೆಂಟ್ ಇರ್ಲಿ ಅವರಿಗೆ. ಸೊ ನಿಧಾನವಾಗಿ ಯಾವತ್ತೋ ಒಂದಿನ ಅವರು ಏನಾದ್ರೂ ಒಂದು ಅವಕಾಶ ಹುಡ್ಕೊಂಡ್ ಬರುವಾಗ ಫಸ್ಟ್ ನಿಮ್ಮನ್ನ ಕೇಳುವರಾಗಿರ್ಬೇಕು. ಅವ್ರಿಗೆ ಹೇಳಿ ನಿಮ್ಗೆ ರಿಟೇಲಿಂಗ್ ಏನ್ ಬಂತು ಅಂತ ಹೇಳಿ. ಸೊ ಒಂದ್ ಕಪ್ ಕಾಫಿಗೆ ಕರೀರಿ, BOM ಅನ್ನ ನೋಡಿ, ಮೀಟಿಂಗ್ ಆದ್ಮೇಲೆ ಮಾತಾಡಿ. ಇವಾಗ ನಿಮ್ಗೆಲ್ಲ ಜೂಮ್ ಮೀಟಿಂಗ್ ಇರೋದ್ರಿಂದ
ಸೊ ಇಲ್ಲ BOM ಗ್ಯಾನೋಡರ್ಮ ಫೋಕಸ್ ಮಾಡ್ಬೇಕು, ಪ್ರಾಸೆಂಟೇಷನ್ ಮಾಡ್ಬೇಕು, ನೀವು ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಮ್ಯಾನ್ ಹೇಳ್ತಾ ಇದ್ದೀನಿ, ಇದು ನೀವು ಪಾಠ ಮಾಡ್ಲೇಬೇಕು. ಒಂದು IAS ಮಾಡೋರು ಎಷ್ಟು ಓದ್ತಾರಲ್ವಾ? DXN ಅಲ್ಲಿ ಕ್ರೌನ್ ಡೈಮಂಡ್ ಆಗ್ಬೇಕು, ತಿಂಗಳಿಗೆ ಲಕ್ಷ ಹಣ ಗಳಿಸ್ಬೇಕು ಅಂತಂದ್ರೆ ಇದು ನೀವು ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ. ಕೆಲಸ ಮಾಡ್ಬೇಕು, ಸರಿಯಾದ ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕು. ಸೊ ಇಲ್ಲಿ ನೋಡಿ, ಯಾರೋ ಏನೋ ಸ್ಕ್ರೈನ್ ಅಲ್ಲಿ ಸ್ಕ್ರಾಚ್ ಮಾಡ್ಬಿಟ್ರು. ಓಕೆ, ತೊಂದ್ರೆ ಇಲ್ಲ. ಇನ್ DXN ಯು ಆರ್ ಆನ್ ಯುವರ್ ಓನ್ ಬಟ್ ನಾಟ್ ಅಲೋನ್. ನೀವು ಒಬ್ಬರೇ ಅಲ್ಲ ಇಲ್ಲಿ, ನಿಮ್ ಜೊತೆಗೆ ಈಗ ನೋಡಿ ಯಾರಿದ್ದಾರೆ, ಎಲ್ಲ ಸ್ಟಾಕಿಸ್ಟ್ ಗಳಿದ್ದಾರೆ, ಕಂಪನಿ ಇದೆ, ಲೀಡರ್ಸ್ ಇದ್ದಾರೆ, ನಾನು ಇದ್ದೀನಿ, ನೀವು ಇದ್ದೀರಾ, ಜೊತೆಯಲ್ಲಿ ಸಕ್ಸೆಸ್ ತಗೊಳಕ್ ಆಗ್ತದೆ ಅಲ್ವಾ? ಸೊ ಒಂದು ದ ಮ್ಯಾಪ್ ಟು ಯುವರ್ ಸಕ್ಸೆಸ್ ಹ್ಯಾಸ್ ಬೀನ್ ಲೇಡ್ ಡೌನ್. ಡಾಕ್ಟರ್ ಲಿಮ್ DXN ಸಿಸ್ಟಮ್ ಅನ್ನ ಇವತ್ತು ನಮ್ಗೆ ಕೊಟ್ಬಿಟ್ಟಿದ್ದಾರೆ. 250 ಎಷ್ಟು ದೊಡ್ಡ ಕೋಟ್ಯಾಂತರ ಹಣವನ್ನ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಫ್ಯಾಕ್ಟರಿ ಓಪನ್ ಆಗ್ತಾ ಇದೆ, ಇಂಥ ಅವಕಾಶಗಳು ನಮ್ಗೆ ಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ಒಳ್ಳೆ ಟ್ರೈನರ್ಸ್ ಇದ್ದಾರೆ. ಸೊ ವರ್ಲ್ಡ್ಗೆ DXN ಪಾಠ ಹೇಳುವಂತಹ ಪ್ರೊಫೆಸರ್ ನಮ್ ಜೊತೆಯಲ್ಲಿದ್ದಾರೆ. ಕರ್ನಾಟಕ ಮುಂದೂಡ್ಸ್ಕೊಂಡು ಹೋಗುವಂತ SN ಶೆಟ್ಟಿ ಇದ್ದಾರೆ. ಸೊ ನೀವೆಲ್ಲ ಯಂಗ್ ಲೀಡರ್ಸ್ ಇದ್ದೀರಾ, ಸೊ ಕೆಚ್ಚದೆ ವೀರರಿದ್ದೀರಾ. ಸೊ ಹಾಗಿದ್ದಾಗ ನಿಮ್ಗೆ ಯಾವತ್ತೂ ಕೂಡ DXN ನಿಮ್ಗೆ ಒಂದು ಚಾಲೆಂಜ್ ಆಗಿ ನೀವು ಸ್ವೀಕರಿಸೋದ್ರಿಂದ ಏನೂ ಇಲ್ಲ. ಇಟ್ಸ್ ಲಾಸ್ಟ್ಲಿ ನಾನೇನ್ ಹೇಳ್ತೀನಿ ಅಂತಂದ್ರೆ, ಸೊ ಇದು ನಿಮ್ಮ ಕೋರ್ಟ್ ಅಲ್ಲಿ ಇದೆ ಬಾಲ್, ನೀವು ಅದನ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಹಾಗೆ ಬಿಟ್ರೆ ಅದು ಉರುಳಿ ಹೋಗ್ಬಹುದು. ಸೊ ಬಿ ಕೇರ್ಫುಲ್. ನಿಮ್ಮ ಕೋರ್ಟ್ ಅನ್ನು ದಾಟಿ ಹೋಗೋದ್ರೊಳಗೆ ಗೋಲ್ ಅನ್ನ ಕಿಕ್ ಮಾಡಿ ವಿನ್ ಆಗಿ. ವಿಶ್ ಆಲ್ ದ ಬೆಸ್ಟ್. ಗೋ ಕ್ರೌನ್. ಗುಡ್ ಮಾರ್ನಿಂಗ್.